ಹಾಯ್ ಎಲ್ಲರಿಗೂ. ಕರಿನೆರಳು ಕಥೆಯ 2ನೇ ಭಾಗ ಇಲ್ಲಿ ಮುಂದುವರಿಯುವುದು. ಈಗಾಗಲೇ ಕಥೆಯ 1ನೇ ಭಾಗವನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಕಥೆಯನ್ನ ಓದಿದ ನಂತರ ಈ ಕಥೆಯನ್ನ ಓದಿ. ಈಶ್ವರ್ನನ್ನ ಹಿಂಬಾಲಿಸಿ ಬಂದ ರಂಗಣ್ಣ ಸ್ವಲ್ಪ ದೂರ ಹೋದ ಮೇಲೆ ಅವನನ್ನ ತಡೆದು ನಿಲ್ಲಿಸಿ, ಏ ಹುಡುಗ, ನೀನು ಬಂದಿರೋ ಕೆಲಸ ಮಾಡುವುದು ಬಿಟ್ಟು ಬೇರೆ ಎಲ್ಲ ಯಾಕೆ ಮಾಡುತ್ತೀಯ? ಸುಮ್ಮನೆ ನಿನ್ನ ಮುಗಿಸಿಕೊಂಡು ಹೋಗೋದೇ ಲೇಸು. ಇನ್ನೊಂದು ಬಾರಿ ಆ ಮರದ ಹತ್ತಿರ ಹೋಗಬೇಡ ಎಂದು ಏರು ಧ್ವನಿಯಲ್ಲಿ ರೇಗಿದ. ಈಶ್ವರ್, ಏನು ಹೇಳುತ್ತಿರುವಿರಿ ರಂಗಣ್ಣ ಸರ್? ಯಾವ ಮರ? ನಾನೆಲ್ಲಿಗೂ ಹೋಗಿಲ್ಲ ಎಂದ. ರಂಗಣ್ಣ, ಸಾಕು ನಿನ್ನ ನಾಟಕ. ಈ ಗಾಯಗಳೇ ಹೇಳುತ್ತಿವೆ. ನಿನ್ನೆ ರಾತ್ರಿ ನೀನು ಆ ಮರದ ಹತ್ತಿರ ಹೋಗಿದ್ದಕ್ಕೆ. ಸುಮ್ಮನೆ ಈ ಪತ್ತೇದಾರಿಕೆ ಬಿಟ್ಟು ನಿನ್ನ ಗೆಳೆಯರೊಂದಿಗೆ ಊರು ಸೇರಿಕೋ ಎಂದ. ಈಶ್ವರ್ನಿಗೆ ರಂಗಣ್ಣನ ಮೇಲೆ ಕೋಪ ಬರದೆ ಅವನು ಕೋಪದಿಂದ ಹೇಳುತ್ತಾ ತನ್ನ ಮೇಲೆ ಕಾಳಜಿಯಿಂದ ಹೇಳುತ್ತಿದ್ದಾರೆ ಅನ್ನಿಸತೊಡಗಿತು. ಹಾಗಾದ್ರೆ ರಂಗಣ್ಣನಿಗೆ ಪೂರಾ ವಿಷಯ ತಿಳಿದಿದೆ ಎಂದು ಅದನ್ನು ಬಾಯಿ ಬಿಡಿಸುವ ಪ್ರಯತ್ನ ಮಾಡಿದ. ಈಶ್ವರ್, ನಾನು ಅವಾಗ್ಲೇ ಹೇಳಿದ್ನಲ್ಲ, ಇದು ಆಕ್ಸಿಡೆಂಟ್ ನಿಂದ ಆಗಿದ್ದು ಅಂತ. ಮತ್ತೇಕೆ ನೀವು ಮತ್ತೆ ಮತ್ತೆ ಅದನ್ನೇ ಕೇಳುತ್ತಿದ್ದೀರಾ? ಯಾಕೆ ನೀವು ಆ ಮರದ ಬಗ್ಗೆ ಹೇಳುತ್ತಿದ್ದೀರಾ? ಹಾಗಾದ್ರೆ ಇದರ ಬಗ್ಗೆ ನಿನಗೆ ಎಲ್ಲ ಗೊತ್ತಿದೆ, ಹಾಗಾಗಿ ಎಂದು ಹೇಳುತ್ತಿರುವಾಗ್ಲೇ ರಂಗಣ್ಣ, ನನಗೇನು ಗೊತ್ತಿಲ್ಲ, ಎಲ್ಲ ಹೇಳುತ್ತಿದ್ದಾರಲ್ಲ ಹಾಗಾಗಿ ಹೇಳಿದೆ ಅಷ್ಟೇ ಎನ್ನುವಾಗ ಭಯದಿಂದ ಅವನ ಮುಖ ಬೆವರ ತೊಡಗಿತು. ಈಶ್ವರ್, ಹಾಗಾದ್ರೆ ನಿನ್ನೆ ನಾನು ಅಲ್ಲಿಗೆ ಹೋಗಿದ್ದು ನಿಮ್ಗೆ ತಿಳಿಯಿತು ಎಂದ. ರಂಗಣ್ಣ, ಅದೆಲ್ಲ ಈಗ ಬೇಡದ ವಿಷಯ. ಮೊದಲು ನಿನ್ನ ಕೆಲಸ ಮುಗಿಸಿ ಊರು ಸೇರು. ನಿಮ್ಮ ಕುಟುಂಬದವರು ನಿಮಗಾಗಿ ಕಾಯುತ್ತಿರುತ್ತಾರೆ ಎಂದು ಗಾಬರೆಯಿಂದ ಸ್ಟೇಷನ್ ಕಡೆ ಹೋದ. ಈಶ್ವರ್ ಅವನು ಹೋಗುತ್ತಿರುವುದನ್ನೇ ನೋಡಿ ಇವರಿಂದಾನೆ ಎಲ್ಲ ವಿಷಯ ತಿಳಿಯಬೇಕು ಅಂದುಕೊಂಡು ಮನೆಗೆ ಹೋದ. ಸಂಜೆ ಮನೆಯಲ್ಲಿ ಕಿಶನ್ ಮತ್ತು ಅಭಯ್ಗೆ ಬೇರೆ ಕೆಲಸ ಮಾಡಲು ಹೇಳಿ ಗೌರವ್, ಸುರೇಶ್, ಪ್ರಸಾದ್, ಜಗನ್ ಮತ್ತು ಈಶ್ವರ್ ಎಲ್ಲರೂ ಚರ್ಚೆ ಮಾಡುತ್ತಾ ಕುಳಿತರು. ಈಶ್ವರ್, ಬೆಳಿಗ್ಗೆ ಏನೋ ಸಿಕ್ಕಿತು, ಅದನ್ನು ತೆಗೆದುಕೊಂಡು ಬಂದೇ ಅಲ್ಲ. ಏನು ಅದು? ತೋರಿಸು ಎಲ್ಲರಿಗೂ ಎಂದ. ಎಲ್ಲರೂ ಕುತೂಹಲದಿಂದ ಜಗನ್ ಕಡೆ ನೋಡಿದರು. ಖರ್ಚಿನಲ್ಲಿ ಕಟ್ಟಿದ್ದ ವಸ್ತುವೊಂದನ್ನ ಎಲ್ಲರ ಮುಂದೆ ಇಟ್ಟು ತೆಗೆದು ನೋಡುವಂತೆ ಹೇಳಿದ. ಪ್ರಸಾದ್ ಅದನ್ನ ತೆಗೆದು ನೋಡಿದಾಗ ಅಚ್ಚರದಿಂದ, ಇದಾ ಎಂದು. ಈಶು, ಇದು ನೀನು ನಿನ್ನೆ ರಾತ್ರಿ ಆ ಮರದ ಬಳಿ ನಿನ್ನನ್ನು ಅಟ್ಯಾಕ್ ಮಾಡಿದವನು ಓಡಿ ಹೋಗುತ್ತಿದ್ದಾಗ ಅವನ ಬಳಿ ಎಸೆದ ನೈಫ್ ಅಲ್ವಾ? ನೋಡು ಎಂದು ಅವನ ಮುಂದಿಟ್ಟ. ಈಶ್ವರ್, ಹೌದು, ಇದು ಅದೇ ಚಾಕು ಬಾವ. ಅಂದರೆ ಇದು ಇಲ್ಲಿನ ಮನುಷ್ಯರ ಕೈವಾಡ ಎಂದ. ಅದನ್ನು ಗೌರವ್ನ ಕೈಗೆ ಕೊಟ್ಟ. ಗೌರವ್, ಇದು ನಿಮಗೆಲ್ಲಿ ಸಿಕ್ಕಿತು? ಇದ್ರಲ್ಲಿಯೂ ರಕ್ತದ ಕಲೆ ನೋಡಿದರೆ ಇದು ರಾತ್ರಿ ಎಸೆದಿದ್ದು ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದ. ಜಗನ್, ನಾವು ಯಾವಾಗ್ಲೂ ಪ್ಲಾಂಟ್ ಕಲೆಕ್ಷನ್ಗೆ ಹೋಗೋ ಜಾಗದಲ್ಲೇ ಹೋಗುತ್ತಿದ್ದು ಅಲ್ಲೇ ಇರುವ ಜರಿ ಬಳಿ ಹೋಗಿದ್ದಾಗ ಅಲ್ಲಿ ಬೇರೆ ದಾರಿ ಕಾಣಿಸಿತು. ಈಶು ನನಗೆ ಆ ಜಾಗದಲ್ಲಿ ಸ್ವಲ್ಪ ದೂರ ಹೋಗಲು ಹೇಳಿದ. ನಾನು ಕೆಂಚನ ಜೊತೆಗೆ ಅಲ್ಲಿಗೆ ಹೋದಾಗ ಇದು ಕಾಣಿಸಿತು. ಇದನ್ನು ಕೆಂಚನಿಗೆ ಗೊತ್ತಾಗದ ಹಾಗೆ ಎತ್ತಿಕೊಳ್ಳಲು ಕರ್ಚಿಪ್ ಹಾಕಿ ತೆಗೆದುಕೊಂಡು ಹಾಗೆ ಜೇಬಿನಲ್ಲಿ ಇದ್ದುಕೊಂಡು ಬಂದೆ ಎಂದ. ಗೌರವ್, ವೆರಿ ಗುಡ್. ನೀನು ಕರ್ಚಿಪ್ ನಿಂದ ಮುಟ್ಟಿರೋದ್ರಿಂದ ಇದನ್ನ ಲ್ಯಾಬ್ಗೆ ಕಳುಹಿಸಿ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡಬಹುದು. ಸುರೇಶ್, ಇದನ್ನ ಬೇಗ ಲ್ಯಾಬ್ಗೆ ಕಳಿಸಿ. ನೆಕ್ಸ್ಟ್ ನಮ್ಗೆ ಯಾರ ಮೇಲಾದ್ರೂ ಅನುಮಾನ ಬಂದರೆ ಸಹಾಯವಾಗುತ್ತದೆ ಎಂದ. ಸುರೇಶ್, ಸರಿ ಸರ್, ನಾಳೆ ನಾನೇ ಖುದ್ದು ಹೋಗುತ್ತೇನೆ. ಆದರೆ ಈ ಕೆಲಸದ ಹಿಂದೆ ಇರುವವರು ನಮ್ಮ ಸುತ್ತಾನೆ ಇದ್ದಾರೆ ಅಂತ ಆಯ್ತು. ಯಾರಿರಬಹುದು ಎಂದ. ಗೌರವ್, ನನಗೆ ರಂಗಣ್ಣ ಇದ್ದರಲ್ಲೊಬ್ಬರು ಇರಬಹುದು ಅನಿಸುತ್ತದೆ. ಈಶ್ವರ್, ಇಲ್ಲ ಬಾವ, ಎಲ್ಲ ವಿಷಯಗಳು ಅವರಿಗೆ ತಿಳಿದಿರಬಹುದು, ಆದರೆ ಅವರು ಅಪರಾಧಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. ಜಗನ್, ನೀನು ಹೇಗೆ ಕಡ್ಡಿ ಮುರಿದ ಹಾಗೆ ಅವರು ಅಪರಾಧಿಯಲ್ಲ ಅಂತ ಹೇಳುತ್ತೀಯ? ಅವರ ವರ್ತನೆ, ರೂಪ ಎಲ್ಲವೂ ಅವರ ಕಡೆಯೇ ತೋರಿಸುತ್ತದೆ. ಈಶ್ವರ್, ನಿಮ್ಮಜ್ಜಿ ಕೇವಲ ರೂಪ, ಬಿಹೇವಿಯರ್ ನೋಡಿ ಸರಿ ತಪ್ಪು ತಿಳಿಯೋಕ್ಕಾಗಲ್ಲ. ಗೌರವ್, ಈಶು, ಏನಿದ್ದರೂ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗುತ್ತೆ. ನೀವು ಯಾಕೆ ಜಗಳ ಆಡುತ್ತೀರಾ? ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಇದರಿಂದ ನಿಮ್ಗೆ ತೊಂದರೆ ಆಗೋದು ಬೇಡ. ಮುಂದಿನದು ನಾವು ನೋಡಿಕೊಳ್ಳುತ್ತೇವೆ. ಈಶ್ವರ್, ಇಲ್ಲ ಬಾವ, ನಮ್ಮ ರಿಸರ್ಚ್ ರಿಪೋರ್ಟ್ ರೆಡಿ ಆಗಿದೆ. 2 ದಿನದ ಕೆಲಸ ಬಾಕಿ ಇದೆ. ನಾವು ಅದನ್ನ ನೋಡಿಕೊಳ್ಳುತ್ತೇವೆ. ಅದರ ಜೊತೆಗೆ ನಿಮಗೂ ಹೆಲ್ಪ್ ಮಾಡ್ತೀವಿ. ಬೇಡ ಅನ್ನಬೇಡಿ ಪ್ಲೀಸ್ ಪ್ಲೀಸ್ ಎಂದು ಗೋಗೆರೆದ. ಗೌರವ್, ಸರಿ, ಜಾಸ್ತಿ ತಲೆ ಕೆಡಿಸಿಕೊಳ್ಳಬೇಡಿ, ನಾನು ನೋಡಿಕೊಳ್ಳುತ್ತೇನೆ. ಅಂದ ಹಾಗೆ ನಿನ್ನೆ ರಾತ್ರಿ ನನ್ನ ಫಾಲೋ ಮಾಡುತ್ತಿದ್ದ ವ್ಯಕ್ತಿ ದಿನ ನನ್ನನ್ನು ವಾಚ್ ಮಾಡುತ್ತಿದ್ದ ಜಾಗದಲ್ಲಿ ಇರಲಿಲ್ಲ. ಅಂದ ಹಾಗೆ ಇವತ್ತು ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ. ನಾನು ಅವನನ್ನ ಗಮನಿಸಿದ ಹಾಗೆ ಅವನ ಕಾಲಿಗೆ ಬ್ಯಾಂಡೇಜ್ ಹಾಕಿಕೊಂಡಿದ್ದಾನೆ. ನಿನ್ನೆ ರಾತ್ರಿ ಇವನೇ ಇರಬೇಕು ಅಂದುಕೊಂಡಿದ್ದೇನೆ. ಅವನಿಗೆ ಅವನು ಫಾಲೋ ಮಾಡುತ್ತಿರುವುದು ನನಗೆ ಗೊತ್ತಿಲ್ಲ ಅಂದುಕೊಂಡಿದ್ದಾನೆ. ನಾನು ಹಾಗೆ ಮೈಂಟೈನ್ ಮಾಡುತ್ತಿದ್ದೇನೆ. ನೋಡೋಣ. ಪ್ರಸಾದ್, ಸರ್, ಅವನು ಯಾರು ಅಂತ ಗೊತ್ತಾ? ಗೌರವ್, ನನಗೆ ಗೊತ್ತಿಲ್ಲ, ಆದರೆ ನಾನು ಅವನು ಕಾಣುವ ಹಾಗೆ
ಸೆಲ್ಫಿ ತೆಗೆದುಕೊಂಡಿದ್ದೀನಿ ಎಂದು ಅವನಿರುವ ಫೋಟೋವನ್ನ ಎಲ್ಲರಿಗೆ ತೋರಿಸಿದ. ಈಶ್ವರ್, ಇವನ ಮಾರ ಶ್ರೀನಿವಾಸ್ ರವರ ಮನೆ ಕೆಲಸದವನು ಕೆಂಚ. ಹೇಳಿದ್ದ ಇವನು ಯಜಮಾನರು ಯಾವ ಕೆಲಸ ಹೇಳಿದರೂ ಮಾಡುತ್ತಾನೆ, ಅವರ ಬಲಗೈ ಬಂಟ ಅಂತ. ಸುರೇಶ್, ಹಾಗಾದ್ರೆ ಇದೆಲ್ಲದರ ಹಿಂದೆ ಶ್ರೀನಿವಾಸ್ ರವರು ಇದ್ದಾರಾ? ಅವರು ಹಸುವಿನ ಮುಖವಾಡ ಹಾಕಿಕೊಂಡು ಏನು ನಡೆಸುತ್ತಿದ್ದಾರೆ? ಗೌರವ್, ಈ ಊರಿನ ದೊಡ್ಡವರೇ ಇದರ ಹಿಂದೆ ಇದ್ದಾರೆ. ಅವರು ಯಾತಕ್ಕಾಗಿ ಹೀಗೆ ಮಾಡುತ್ತಿದ್ದಾರೆ? ಜನರನ್ನ ಕಾಡಿಗೆ ಹೋಗಲು ಯಾಕೆ ಬಿಡುತ್ತಿಲ್ಲ? ಮೊದಲು ತಿಳಿಯಬೇಕು. ಮೊದಲು ಶ್ರೀನಿವಾಸ್ ರವರೇ ಅದರ ಹಿಂದೆ ಇದ್ದಾರಾ ಇಲ್ಲವಾ ತಿಳಿಯಬೇಕು. ಸರಿ ಈಸು, ಜಗ್ಗು, ನೀವು ಹೋಗಿ ಮಲಗಿ. ಇಲ್ಲದಿದ್ದರೆ ಕಿಶನ್ ನಿಮ್ಮನ್ನ ಹುಡುಕುತ್ತಾ ಇಲ್ಲಿಗೆ ಬರುತ್ತಾನೆ. ನೀವು ಹೋಗಿ ಎಂದು ಅವರನ್ನ ಕಳಿಸಿದ. ಸುರೇಶ್ಗೆ, ನಾಳೆ ನಾವು ರಂಗನ್ನ ಹಾಗೂ ಗಿರಿಗೆ ಗೊತ್ತಾಗದ ಆ ಚಾಕು ಸಿಕ್ಕ ಜಾಗಕ್ಕೆ ಹೋಗಿ ಸರ್ಚ್ ಮಾಡೋಣ, ಏನಾದ್ರೂ ಕ್ಲೂ ಸಿಗಬಹುದು ಎಂದ. ಸರಿ ಎಂದು ಎಲ್ಲರೂ ಮಲಗಳು ಹೋದರು. ಈಶ್ವರ್ ಶ್ರೀನಿವಾಸರ ಬಗ್ಗೆ ನೆನಪು ಮಾಡಿಕೊಳ್ಳುತ್ತಾ, ಅಲ್ಲ, ಇಡೀ ಊರೇ ಅವರ ಮಾತು ಕೇಳುತ್ತೆ. ಆದರೆ ಭೂತದ ಹೆಸರಿನಿಂದ ಅಮಾಯಕ ಜನರನ್ನ ಎದುರಿಸುತ್ತಿರುವುದಾದರೂ ಯಾಕೆ? ಅದನ್ನು ಹೇಗೆ ಪತ್ತೆ ಹಚ್ಚುವುದು ಎಂದು ಯೋಚಿಸುತ್ತಿರುವಾಗಲೇ ಅವನಿಗೆ ನೆನಪಾದದ್ದು ಸೌಮ್ಯ ಮತ್ತು ಚಿತ್ರ. ಇವರ ಗೆಳೆತನ ಮಾಡಿ ಶ್ರೀನಿವಾಸರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಯಬೇಕೆಂದು ಕೊಂಡನು. ಸೂರ್ಯ ಮತ್ತೆ ಉದಯಿಸಿದ. ಗೌರವ್, ಪ್ರಸಾದ್ ಮತ್ತು ಸುರೇಶ್, ಈಶ್ವರ್ ಮತ್ತು ಅವನ ಗೆಳೆಯರು ಕಾಡಿಗೆ ಹೋಗಿ ಬಂದ ನಂತರ ಅವರಿಗೆ ತಿಳಿಯದಂತೆ ಜಗನ್ ಹೇಳಿದ ದಾರಿಯಲ್ಲಿ ಹೋದರು. ಅಲ್ಲಿ ದೂರ ಸಾಗಿದಂತೆ ಅವರಿಗೆ ವಿಚಿತ್ರ ವಾತಾವರಣ ಕಾಣಿಸತೊಡಗಿತು. ಅಲ್ಲೊಂದು ಮನೆ ಕಾಣಿಸಿತು. ಅದರ ಹತ್ತಿರ ಜೀಪ್ ನಲ್ಲಿ ಹೋಗಲು ಸಾಧ್ಯವಾಗದೇ ಇದ್ದರಿಂದ ಹಾಗೆ ಮರೆಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾ ಮುಂದೆ ಹೋದರು. ಆ ಮನೆಯ ಸುತ್ತ 4-5 ಜನ ದಾಂಡಿಗರು ಕಾವಲಿದ್ದರು. ಆ ಮನೆಯ ಮುಂದೆ ಒಂದು ದೊಡ್ಡದಾದ ಗುಹೆಯ ಹಾಗೆ ಕಾಣಿಸಿತು. ಆ 4-5 ಜನರ ಜೊತೆ ಮಾರನು ಕೂಡ ಇದ್ದ. ಕಾಲಿಗೆ ಗಾಯವಾದ್ದರಿಂದ ಅವನು ಅಲ್ಲೇ ಉಳಿದಿದ್ದ. ಅವನಿಗೆ ಗೌರವನ ಮೇಲೆ ಯಾವುದೇ ಅನುಮಾನವಿರಲಿಲ್ಲ. ಅದನ್ನು ಅವರ ಬಾಸ್ಗೆ ಹೇಳಿದಾಗ ಆ ಹುಡುಗರು ಇಲ್ಲಿಂದ ಹೋಗುವವರೆಗೂ ನಾವು ಹುಷಾರಾಗಿರೋಣ. ಹುಡುಗರ ಹುಚ್ಚು ಧೈರ್ಯ ಅವರನ್ನ ಹೀಗೆ ಮಾಡುವಂತೆ ಮಾಡಿದೆ. ನಾವು ಮತ್ತೆ ಅವರ ತಂಟೆಗೆ ಹೋಗದೇ ಇದ್ದರೆ ಅವರು ನಮ್ಮಿಂದ ಎದರಿ ಹೋಗಿದ್ದಾರೆ ಎಂದು ಸುಮ್ಮನಾಗಿ ಅವರ ಕೆಲಸ ಮುಗಿಸಿಕೊಂಡು ಹೋಗುತ್ತಾರೆ. ನೀನು ಊರಲ್ಲಿ ಓಡಾಡಬೇಡ, ಅಲ್ಲೇ ಇರು ಎಂದು ಹೇಳಿದ್ದ. ಇದನ್ನೆಲ್ಲ ನೋಡಿದ ಗೌರವನಿಗೆ ಕುತೂಹಲ ಹೆಚ್ಚಾಯಿತು. ನಾವು ಅಂದುಕೊಂಡಿದ್ದಕ್ಕಿಂತ ಅಪಾಯ ದೊಡ್ಡ ಮಟ್ಟದ್ದಾಗಿದೆ. ನಾವು ಇವರೊಡನೆ ಹೋರಾಡಲು ಮೊದಲು ಇಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಅಲ್ಲೇ ಆ ಮನೆ ಮತ್ತು ಗುಹೆಯ ಮುಂದಿರುವ ಮರವೊಂದಕ್ಕೆ ಹಿಡನ್ ಕ್ಯಾಮೆರಾವೊಂದನ್ನ ಫಿಕ್ಸ್ ಮಾಡಿ ಹಾಗೆ ಯಾರ ಕಣ್ಣಿಗೂ ಬೀಳದಂತೆ ವಾಪಸ್ಸಾದರು. ಇತ್ತ ಕಾಡಿನಿಂದ ವಾಪಸ್ಸಾದ ಈಶ್ವರ್ ಹಾಗೆ ಒಬ್ಬನೇ ಸುತ್ತಾಡುತ್ತಾ ಊರ ಒಳಗಿನ ದೇವಾಲಯ ಬಳಿ ಬಂದ. ಅಲ್ಲೇ ಅಡ್ಡ ಬಂದ ಸೌಮ್ಯ, ಏನು ಲಂಬೂಜಿ, ನಿಮ್ಮ ಕಪಿಸೈನ್ಯ ಎಲ್ಲಿ ಹೋಯಿತು? ಒಂಟಿ ಪಿಶಾಚಿ ಹಾಗೆ ಸುತ್ತಾಡುತ್ತಿದ್ದೀರಾ ಎಂದಳು. ಈಶ್ವರ್ ನಗುತ್ತಾ, ಹಾಗೆ ಸುಮ್ಮನೆ ಬಂದೆ, ನೀವೇನು ಇಲ್ಲಿ ಎಂದ. ಅವನು ನಗು ಮುಖದಿಂದ ಮಾತಾಡಿದ್ದನ್ನು ನೋಡಿ ಅಚ್ಚರಿಗೊಂಡ ಸೌಮ್ಯ, ಅಲ್ಲ, ನಾನು ನಿಮ್ಮನ್ನು ಕಾಲೆಳೆದರೂ ನಗುತ್ತೀರಲ್ಲ, ಏನು ವಿಷಯ? ನೀವು ಆರಾಮಾಗಿದ್ದೀರಾ ತಾನೇ ಎಂದಳು. ಈಶ್ವರ್ ನಕ್ಕರು, ನಿಮಗೆ ಪ್ರಾಬ್ಲಮ್ ಇದೆಯಲ್ಲ, ಇನ್ನೇನು, ನಮ್ಮ ರಿಸರ್ಚ್ ವರ್ಕ್ ಮುಗಿತಾ ಬಂತು. ಇಲ್ಲಿಂದ ಹೋಗುವಾಗ ಒಂದಷ್ಟು ಸ್ವೀಟ್ ಮೆಮೊರೀಸ್ ತಗೊಂಡು ಹೋಗೋಣ ಅಂತ. ನಾವು ಸಿಕ್ಕಾಗಲೆಲ್ಲ ಸುಮ್ಮನೆ ಜಗಳ ಮಾಡೋದೇಕೆ ಅಂತ. ಎಲ್ಲಿ ನಿಮ್ಮಕ್ಕ ಬಂದಿಲ್ಲವಾ ಎಂದ ಸೌಮ್ಯ. ಅವಳು ಇವತ್ತು ಬರೋದಿಲ್ಲ ಅಂದಳು. ಅದಕ್ಕೆ ಬೇಜಾರಾಯ್ತು. ಹಾಗೆ ಸುಮ್ಮನೆ ಬಂದೆ. ಎಷ್ಟು ಬೇಗ ರಜಾ ಮುಗಿದು ಕಾಲೇಜಿಗೆ ಹೋಗುವೇನು ಅನಿಸುತ್ತಿದ್ದೆ ಎಂದಳು. ಈಶ್ವರ್, ಅಲ್ಲರಿ, ನಿಮ್ಮೂರಿನಲ್ಲಿ ನಿಮಗೆ ಬೇಜಾರ ಯಾಕೆ ಎಂದ. ಸೌಮ್ಯ, ಹೇಗೆ ಹೇಳೋದು, ಅಮ್ಮನ ಸಂಪ್ರದಾಯ, ಅಪ್ಪನ ಮುದ್ದು, ಭಯ ನಮ್ಮನ್ನು ಉಸಿರುಗಟ್ಟಿಸುತ್ತಿದೆ. ಆದರೆ ಅಕ್ಕ ಇದಕ್ಕೆ ಹೊಂದಿಕೊಂಡಿದ್ದಾಳೆ. ಯಾವಾಗ್ಲೂ ಊರಿಗೆ ಬರೋ ನನಗೆ ದೊಡ್ಡವರು ಕೂಡ ಗೌರವದಿಂದ ಮಾತನಾಡಿಸುತ್ತಾರೆ. ಫ್ರೆಂಡ್ಸ್ಗಳು ಕೂಡ ಅದೇ ನಡತೆ. ನಾನು ಇಲ್ಲಿ ಯಾರೊಂದಿಗೂ ಮನ ಬಿಚ್ಚಿ ಮಾತನಾಡುವ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅಕ್ಕನೇ ನನ್ನ ಗೆಳತಿ. ಅವಳೇ ನಾನೇನಾದ್ರೂ ಹೇಳಿದರೆ ಆಯ್ತು, ನೀನೇ ಸರಿ ಎನ್ನುತ್ತಾಳೆ. ಹಾಗಾಗಿ ನಾನೇ ಬೇಕು ಅಂತಾನೆ ಅವಳೊಂದಿಗೆ ಜಗಳವಾಡುತ್ತೇನೆ ಎಂದಳು. ಈಶ್ವರ್, ಅದೆಲ್ಲ ಸರಿ, ನಮ್ಮನ್ನು ನೋಡಿದರೆ ಯಾಕೆ ಆಗುವುದಿಲ್ಲ ನಿಮ್ಗೆ ಎಂದ ಸೌಮ್ಯ. ಅಯ್ಯೋ, ಹಾಗೇನು ಇಲ್ಲ. ಮೊದಲು ನೀವು ನಮ್ಮ ಮನೆಗೆ ಬಂದಾಗ ಮನೆಯಲ್ಲಾದರೂ ಸ್ವಚ್ಛಂದವಾಗಿ ತಿರುಗಾಡುವ ನನಗೆ ಅಮ್ಮ ಹುಡುಗರ ಮುಂದೆ ಅಲ್ಲಿ ಬರಬಾರದು, ಅದು ಬೇಡ, ಇದು ಬೇಡ, ಯಾವಾಗ್ಲೂ ರೂಮಿನಲ್ಲೇ ಇಲ್ಲ, ನನ್ನ ಜೊತೆ ಅಡುಗೆ ಮನೆಯಲ್ಲಿ ಇರಿ ಎಂದು ಇಬ್ಬರಿಗೂ ದಿಗ್ಬಂಧನ ಹಾಕಿದ್ದರು. ಹಾಗಾಗಿ ಆಗ ನಿಮ್ಮ ಮೇಲೆ ಕೋಪವಿತ್ತು ಅಷ್ಟೇ. ಆಮೇಲೆ ಸದ್ಯ ನನ್ನ ಯೋಚನೆಗೆ ಸಿಗುವಂತ ಒಂದಿಷ್ಟು ಜನರು ಊರಿಗೆ ಬಂದದ್ದು ಖುಷಿಯಾಯಿತು. ಆದರೆ ಮೊದಲೇ ಸಿಟಿ ಹುಡುಗರು ಇದರ ಅಡ್ವಾಂಟೇಜ್ ತಗೋಬಹುದು ಅಂತ ನಿಮ್ಮಿಂದ ದೂರ ಇರೋಕೆ ಹಾಗೆ ಜಗಳ ಮಾಡುತ್ತಿದ್ದೆ. ಆಮೇಲೆ ಕೆಂಚನಿಂದ ನಿಮ್ಮ ವಿಷಯವೆಲ್ಲ ತಿಳಿದ ಮೇಲೆ ಸರಿ, ಇವರ ಜೊತೆ ಫ್ರೆಂಡ್ಶಿಪ್ ಮಾಡೋದ್ರಿಂದ ನಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಅಂದುಕೊಂಡೆ.
ಆದರೆ 3-4 ದಿನದಿಂದ ನೀವು ಕಾಣಿಸಲಿಲ್ಲ ಯಾಕೆ ಎಂದಳು. ಈಶ್ವರ್, ಅದೇ ರಿಸರ್ಚ್ ವರ್ಕ್ ಮುಗಿಯೋಕೆ ಬಂತಲ್ಲ, ಆಗ ಸ್ವಲ್ಪ ಬ್ಯುಸಿ ಇದ್ದೆವು ಅಷ್ಟೇ. ಸರಿ ಬಿಡಿ, ಅಂತೂ ನಮ್ಮನ್ನು ಫ್ರೆಂಡ್ಸ್ ಅಂದುಕೊಂಡ್ರಲ್ಲ, ಅದೇ ಸಂತೋಷ ಎಂದ. ಸೌಮ್ಯ, ಅಂದ್ರೆ ನಿಮ್ಮ ಕೆಲಸವೆಲ್ಲ ಮುಗೀತಾ? ನಾನು ನಿಮ್ಮೊಂದಿಗೆ ಪ್ಲಾಂಟ್ ವಿಸಿಟಿಂಗ್ ಗೆ ಬರ್ಲಾ? ಇಲ್ಲೇ ಇದ್ದು ಬೇಜಾರಾಗಿದೆ, ನನ್ಗೂ ಟ್ರಕ್ಕಿಂಗ್ ಆಗಾಗುತ್ತೆ. ಇಲ್ಲ ಅನ್ನಬೇಡಿ ಪ್ಲೀಸ್ ಎಂದಳು. ಅವಳ ಮಾತುಗಳಿಂದ ಈಶ್ವರ್ ಯೋಚಿಸಲಾರಂಭಿಸಿದ. ಇವಳು ನಿಜವಾಗಿಯೂ ಹಾಗೆ ಹೇಳುತ್ತಿದ್ದಾಳ, ಇಲ್ಲ ನಮ್ಮನ್ನು ಅಬ್ಸರ್ವ್ ಮಾಡೋಕೆ ಅವರಪ್ಪ ಏನಾದ್ರೂ ಕಳಿಸಿದ್ದಾರಾ? ನಾನೇ ಇವರ ಸ್ನೇಹ ಮಾಡೋಣ ಅಂದುಕೊಂಡಿದ್ದೆ. ಈಗ ಈ ರೀತಿ ಯೋಚಿಸುವುದು ಸರಿಯಲ್ಲ. ನೋಡೋಣ ಇವಳು ಹೇಗೆ ಎಂದು ತಿಳಿಬೇಕಾದ್ರೆ ಇವಳ ಸ್ನೇಹ ಅನಿವಾರ್ಯ. ಇದರಿಂದ ಭಾವನೆಗೆ ಏನಾದ್ರೂ ಹೆಲ್ಪ್ ಆಗಬಹುದು ಎಂದು ನಿರ್ಧರಿಸಿ, ಸರಿ ಆಯ್ತು, ನೀವು ಬರೋದಾದ್ರೆ ಬನ್ನಿ, ನಮ್ಮದೇನು ಅಭ್ಯಂತರ ಇಲ್ಲ. ಯಾವುದಕ್ಕೂ ಕೆಂಚನಿಗೆ ತಿಳಿಸಿ, ಅಂದ ಹಾಗೆ ನಿಮ್ಮ ಮನೆಯಲ್ಲಿ ಹೇಳಿ ಬನ್ನಿ ಎಂದ. ಸೌಮ್ಯ, ಸರಿ, ನಾಳೆ ಕೆಂಚನ ಜೊತೆ ನಾನು ಚಿತ್ರ ಇಬ್ಬರು ಬರುತ್ತೇವೆ ಎಂದು ಹೇಳಿ ಅಲ್ಲಿಂದ ಹೋದಳು. ಈಶ್ವರನಿಗೆ ಅವಸರದಿಂದ ಹೋಗುತ್ತಿದ್ದ ರಂಗಣ್ಣ ಕಣ್ಣಿಗೆ ಕಾಣಿಸಿದ. ಅವನು ಹಾಗೆ ರಂಗಣ್ಣನ ಹಿಂದೆಯೇ ಹೋದ. ರಂಗಣ್ಣನ ಹಿಂದೆ ಹೊರಟ ಈಶ್ವರನಿಗೆ ರಂಗಣ್ಣ ಮಾರ ಜೊತೆ ಮಾತನಾಡುತ್ತಿರುವುದು ಕಾಣಿಸಿತು. ಆದ್ರೆ ಅವರ ಮಾತುಗಳು ಸರಿಯಾಗಿ ಕೇಳುತ್ತಿರಲಿಲ್ಲ. ಮಾರ ರಂಗಣ್ಣನಿಗೆ ಬೆದರಿಕೆ ಹಾಕುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಹಾಗೆ ಅವರ ಮಾತು ಕೇಳಿಸುವಷ್ಟು ಹತ್ತಿರ ಹೋಗಿ ಮರೆಯಲ್ಲಿ ನಿಂತ. ನೋಡು ರಂಗಣ್ಣ, ನೀನು ಮತ್ತು ಇನ್ಸ್ಪೆಕ್ಟರ್ ಅನುಭವಿಸಿದ ನರಕ ಯಾತನೆಯನ್ನ ಬೇರೆ ಯಾರು ಅನುಭವಿಸಬಾರದೆಂದರೆ ಮೊದಲು ಊರಿಂದ ಆ ಹುಡುಗರ ಗುಂಪನ್ನ ಆದಷ್ಟು ಬೇಗ ಇಲ್ಲಿಂದ ಹೋಗುವಂತೆ ಮಾಡು, ಇಲ್ಲಂದ್ರೆ ಗೊತ್ತಲ್ಲ ಎಂದು ಮಾರ ಅವನಿಗೆ ಧಮ್ಕಿ ಹಾಕುತ್ತಿದ್ದ. ಇಲ್ಲ ಮಾರ, ಹಾಗೆಲ್ಲ ಮಾಡಬೇಡಿ. ನಾನು ಆ ಹುಡುಗರಿಗೆ ತಿಳಿ ಹೇಳಿ ಇಲ್ಲಿಂದ ಬೇಗ ಕಳುಹಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದ. ರಂಗಣ್ಣ ಕುಸಿಯುತ್ತಾ ಅವನ ಮುಂದೆ ಕುಳಿತ. ಅವನನ್ನು ತಳ್ಳಿ ಮಾರ ಮುಂದೆ ಹೋದ. ರಂಗಣ್ಣ ತನ್ನ ಪರಿಸ್ಥಿತಿಗೆ ದೇವರಿಗೆ ಇಳಿ ಶಾಪ ಹಾಕತೊಡಗಿದ. ಅವನ ಮುಂದೆ ಈಶ್ವರ್ ಬಂದು ನಿಂತ. ಇದನ್ನು ಗಮನಿಸಿದ ರಂಗಣ್ಣ ಭಯಭೀತನಾಗಿ, ನೀನೇನು ಇಲ್ಲಿ ಎಂದ. ಈಶ್ವರ್, ನನ್ನ ಬಗ್ಗೆ ಬಿಡಿ, ಇದೇನು ನಿಮ್ಮ ಪರಿಸ್ಥಿತಿ? ಅಟ್ಲೀಸ್ಟ್ ಒಬ್ಬ ಬೇರೆಯವರ ಕೈ ಅಡಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯಿಂದ ಬಯಸಿಕೊಳ್ಳುವುದೇ? ಏನಾಯ್ತು ರಂಗಣ್ಣ ನವರೇ, ಯಾಕೆ ಅಳುತ್ತಿದ್ದೀರಾ ಎಂದ. ರಂಗಣ್ಣ, ನಿನ್ನ ದುಃಖವನ್ನ ವಿಚಾರಿಸಲು ನೀನ್ಯಾರು? ಮೊದಲೇ ಹೇಳಿದಂತೆ ಈ ಊರ ವಿಚಾರ ಬಿಟ್ಟು ನಿನ್ನ ಕೆಲಸ ನೀನು ನೋಡು ಗದರಿದ. ಈಶ್ವರ್, ನಾನು ನಿಮ್ಮಿಬ್ಬರ ಮಾತು ಕೇಳಿಸಿಕೊಂಡಿದ್ದೇನೆ, ಅಲ್ಲದೆ ಭೂತದ ನಾಟಕವನ್ನ ತಿಳಿದಿದ್ದೇನೆ. ನೀವು ಎಷ್ಟೇ ಬೈದರೂ ಇವತ್ತು ಎಲ್ಲಾ ಸತ್ಯ ನಮಗೆ ತಿಳಿಯಲೇಬೇಕು ಎಂದ. ರಂಗಣ್ಣ, ಯಾವ ಸತ್ಯ? ನನಗಾವುದೂ ತಿಳಿದಿಲ್ಲ, ಮೊದಲು ನಡೆ ಇಲ್ಲಿಂದ ಎಂದು ದೂಕಿದ. ಸ್ವಲ್ಪ ದೂರ ಹಿಂದಕ್ಕೆ ಸರಿದ ಈಶ್ವರ್, ಯಾಕೆ ನಿಮಗಾದ ನೋವನ್ನ ಮುಚ್ಚಿಟ್ಟು ಯಾಕೆ ನಿಮಗೆ ನೀವೇ ಮೋಸ ಮಾಡಿಕೊಳ್ಳುತ್ತಿದ್ದೀರಾ? ಹೇಳಿ, ಇನ್ಸ್ಪೆಕ್ಟರ್ ವಿಜಯ್ ಎಲ್ಲಿದ್ದಾರೆ? ಅವರಿಗೆ ಏನಾಯ್ತು ಎಂದ. ಅವನ ಬಾಯಿಂದ ವಿಜಯ್ ಹೆಸರು ಹೇಳಿದಂತೆ ರಂಗಣ್ಣ ಒಂದು ಕ್ಷಣ ದಂಗಾಗಿ ನಿಂತ. ಏನು, ವಿಜಯ್ ಸಾರ್ ಗೊತ್ತಾ ನಿಮಗೆ? ಹಾಗಾದ್ರೆ ನೀವು ಇಲ್ಲಿಗೆ ಬಂದಿರೋ ಉದ್ದೇಶವೇನು ಎಂದ. ಈಶ್ವರ್, ನೋಡಿ ರಂಗಣ್ಣ, ದಯಮಾಡಿ ನಿಮಗೆ ತಿಳಿದಿರುವ ಎಲ್ಲಾ ವಿಷಯ ಹೇಳಿ, ಇದರಿಂದ ಅವರನ್ನ ಹುಡುಕಲು ಸಹಾಯವಾಗಬಹುದು. ರಂಗಣ್ಣ, ಪೊಲೀಸ್ ಆದ ನನ್ನ ಕೈಲಿ ಆಗುತ್ತಿಲ್ಲ, ನೀವು ಹೇಗೆ ಹುಡುಕುತ್ತೀರಾ? ಹಾಗಾದ್ರೆ ನೀವು ಮಾಡುತ್ತಿರುವ ರಿಸರ್ಚ್ ಎಲ್ಲ ಸುಳ್ಳ? ನಿಮ್ಮನ್ನು ಹೇಗೆ ನಂಬಲಿ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ. ಈಶ್ವರ್, ಇಲ್ಲ ರಂಗಣ್ಣ, ನಾವು ರಿಸರ್ಚ್ಗೆ ಅಂತಾನೆ ಈ ಊರಿಗೆ ಬಂದಿದ್ದು, ಆದ್ರೆ ಇನ್ವೆಸ್ಟಿಗೇಷನ್ಗೆ ಬಂದಿರೋದು ನಮ್ಮ ಭಾವ. ನೀವು ಅವರಿಗೆ ಸಹಾಯ ಮಾಡಿದರೆ ಇನ್ಸ್ಪೆಕ್ಟರ್ ವಿಜಯ್ ಹುಡುಕಬಹುದು ಎಂದ. ರಂಗಣ್ಣ ಅಚ್ಚರಿಯಿಂದ, ಯಾರು ನಿನ್ನ ಭಾವ? ಎಲ್ಲಿದ್ದಾರೆ ಅವರು? ವಿಜಯ್ ಸಾರ್ನ ಹುಡುಕಬೇಕು ಅಂದರೆ ಅವರು ಬದುಕಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತು? ನಾನು ನಿಮ್ಮನ್ನ ಹೇಗೆ ನಂಬಲಿ? ಸುಮ್ಮನೆ ನನ್ನ ಬಿಟ್ಟು ಬಿಡಿ. ನನಗೆ ಯಾರ ಸಹಾಯ ಆಗಲಿ ಅನುಕಂಪ ಆಗಲಿ ಬೇಡ. ನೀವು ಹೊರಟಿರುವ ಕೆಲಸ ನಿಮ್ಮ ಪ್ರಾಣಕ್ಕೆ ಆಪತ್ತು ಬರಬಹುದು. ಸುಮ್ಮನೆ ಹೋಗು ಎಂದು ಹೋಗಲು ಸಿದ್ಧನಾದನು. ಅವನನ್ನ ತಡೆದು ನಿಲ್ಲಿಸಿದ ಈಶ್ವರ, ನಿಲ್ಲಿ ರಂಗಣ್ಣ, ನಮ್ಮ ಭಾವ ಬೇರೆ ಯಾರೂ ಅಲ್ಲ, ಇನ್ಸ್ಪೆಕ್ಟರ್ ವಿಜಯ್ ಕೇಸ್ ತನಿಖೆ ಮಾಡಲು ಬಂದಿರುವ ಟೀಮ್ನ ಆಫೀಸರ್ ಹಾಗೂ ವಿಜಯ್ ಪ್ಲೇಸ್ಗೆ ಬಂದಿರೋ ನಿಮ್ಮ ಗೌರವ್ ಸಾರ್. ಇವಾಗ್ಲಾದ್ರೂ ನೀವು ನನ್ನನ್ನ ನಂಬುತ್ತೀರಾ? ಅಂದಾದ್ರೆ ಬನ್ನಿ ನನ್ನ ಜೊತೆಗೆ ಸ್ಟೇಷನ್ಗೆ. ಅವರಿಗೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅದನ್ನ ಹೇಳಿ, ಅವರ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡಿ ಎಂದ. ರಂಗಣ್ಣ ಖುಷಿಯಿಂದ, ಏನು ಗೌರವ್ ಸರ್ ಈ ವಿಷಯಕ್ಕಾಗಿ ಬಂದಿದ್ದಾರಾ? ದೇವರು ನಂಬಿದವರನ್ನ ಕೈ ಬಿಡಲಿಲ್ಲ. ಇನ್ನಾದ್ರೂ ಆ ಪಾಪಿಗಳಿಗೆ ಶಿಕ್ಷೆಯಾಗಲಿ, ಎಲ್ಲವನ್ನ ಹೇಳುವೆ. ಆದ್ರೆ ಇದರಿಂದ ವಿಜಯ್ ಸಾರ್ಗೆ ಆದ ಹಾಗೆ ಇವರಿಗೂ ಆದ್ರೆ ಏನು ಮಾಡಲಿ ಎಂದ. ಈಶ್ವರ್, ಹೆದರಬೇಡಿ, ಅವರು ಒಬ್ಬರೇ ಅಲ್ಲ, ಅವರ ಜೊತೆ ನಾವೆಲ್ಲರೂ ಇದ್ದೇವೆ. ಈ ಕೇಸ್ ಮುಗಿಯುವವರೆಗೆ ಇರುತ್ತೇವೆ ಎಂದು ಅವರು ಇಲ್ಲಿಗೆ ಬರುವಾಗ ಮಾಡಿಕೊಂಡ ಪ್ಲಾನ್ ಹಾಗೂ ಬಂದ ಮೇಲೆ ನಡೆದ ವಿಷಯವನ್ನ ಹೇಳಿದ. ಅವನ ಮಾತುಗಳಿಂದ ರಂಗಣ್ಣ ಖುಷಿಯಿಂದ ಅವನ ಜೊತೆಗೆ ಸ್ಟೇಷನ್ಗೆ ಹೋದ. ಇತ್ತ ಗೌರವ್ ಮನೆಯಲ್ಲಿ
ಕಾಡಿನಲ್ಲಿ ಬಚ್ಚಿಟ್ಟು ಬಂದಿದ್ದ ಇಡನ್ ಕ್ಯಾಮೆರಾವನ್ನ ತನ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ದರಿಂದ ಅದನ್ನ ನೋಡುತ್ತಾ ಕುಳಿತ. ಹಳ್ಳಿ ಆ ದಾಂಡಿಗರು ಓಡಾಡುತ್ತಿದ್ದು ಹಾಗೂ ಅವರು ಆ ಗುಹೆ ಹೋಗುವುದು ಬರುವುದು ಕಾಣಿಸುತ್ತಿತ್ತು. ಒಟ್ಟಾರೆ ಏನೋ ಇಲ್ಲಿಗಲ್ ಆಕ್ಟಿವಿಟಿ ನಡೀತಿದೆ ಅಂತ ತಿಳಿಯಿತು. ಆದ್ರೆ ಒಳಗೆ ಏನು ನಡೀತಿದೆ ಅನ್ನೋದು ತಿಳಿಯಲಿಲ್ಲ. ಆ ದಾಂಡಿಗರು ಪದೇ ಪದೇ ತಮ್ಮ ವಿವರವನ್ನ ಯಾರಿಗೋ ಫೋನ್ ಮಾಡುತ್ತಿದ್ದರು. ಆದರೆ ಅವರು ಶ್ರೀನಿವಾಸ ಅಥವಾ ಬೇರೆಯವರ ಗೊತ್ತಾಗಲಿಲ್ಲ. ಸುರೇಶ್ಗೆ ನೀನು ಇದನ್ನು ನೀಟಾಗಿ ಮಾನಿಟರ್ ಮಾಡು, ಏನಾದ್ರೂ ಕ್ಲೂ ಸಿಕ್ಕರೆ ನನ್ನ ಫೋನ್ಗೆ ಕನೆಕ್ಟ್ ಮಾಡು ಎಂದು ಹೇಳಿ ಸ್ಟೇಷನ್ಗೆ ಹೋದ. ಇತ್ತ ಜಗನ್ ಮತ್ತು ಕಿಶನ್ ಈಶ್ವರ್ ಎಲ್ಲಿ ಹೋದ ಅಂತ ಹುಡುಕುತ್ತಾ ಬಂದರು. ಅಭಯ್ನನ್ನ ಸುರೇಶ್ ಮಾಡುತ್ತಿರುವ ಕೆಲಸಕ್ಕೆ ತೊಂದರೆಯಾಗದಂತೆ ತಡೆಯಲು ಅವನ ಬಳಿ ಹರಟೆ ಹೊಡೆಯುತ್ತಾ ಕುಳಿತ. ಸ್ಟೇಷನ್ ನಲ್ಲಿ ರಂಗಣ್ಣ ಈಶ್ವರ ಇರುವುದನ್ನು ನೋಡಿ, ಈಶ್ವರ್ ನೀನೇನು ಇಲ್ಲಿ, ಹೋಗು ಮನೆಗೆ, ಎಲ್ಲರೂ ನಿನಗಾಗಿ ಕಾಯುತ್ತಿದ್ದಾರೆ ಎಂದ. ರಂಗಣ್ಣ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಎಂದ. ಗೌರವ್ ಥ್ಯಾಂಕ್ಸ್ ಯಾಕೆ ಎಂದ. ರಂಗಣ್ಣ ನೀವು ವಿಜಯ್ ಸರ್ಗೆ ನ್ಯಾಯ ಕೊಡಿಸೋಕೆ ಬಂದೀರಾ ಅಂತ ತಿಳಿತು, ಅದಕ್ಕೆ ಸರ್ ಎಂದು ಕೈ ಮುಗಿದ. ಗೌರವ್ ಅಲ್ಲ, ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು ಎಂದ. ಈಶ್ವರ್ ನಾನೇ ಬಾಬಾ ಹೇಳಿದ್ದು. ನಾನು ಅವತ್ತೇ ಹೇಳಿದ್ನಲ್ಲ, ರಂಗಣ್ಣ ಇನ್ನೋಸೆಂಟ್, ಆದ್ರೆ ಅವರಿಗೆ ಸತ್ಯ ಗೊತ್ತಿದೆ ಅಂತ. ಅದು ನಿಜ, ಇವರು ನಿಮ್ಗೆ ಸತ್ಯ ಹೇಳಲು ಬಂದಿದ್ದಾರೆ ಎಂದ. ಅವನ ಮಾತಿನಿಂದ ಕೋಪಗೊಂಡ ಗೌರವ್ ಎಷ್ಟು ಸಾರಿ ಹೇಳಿದ್ದೇನೆ, ನೀನು ಅನವಶ್ಯಕವಾಗಿ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗುತ್ತಿದ್ದೀಯಾ, ಒಬ್ಬನೇ ಯಾಕೆ ಹೀಗೆ ಮಾಡುತ್ತಿದ್ದೀಯಾ, ನಿನಗೇನಾದ್ರೂ ಆದ್ರೆ ನಾನು ಮನೆಯಲ್ಲಿ ಏನು ಹೇಳಲಿ, ನನ್ನ ಕೆಲಸ ಮಾಡೋದು ನನಗೆ ಗೊತ್ತಿದೆ ಎಂದು ಅವನ ಮೇಲೆ ರೇಗಿದ. ರಂಗಣ್ಣ ಸರ್ ಅವನ ಮೇಲೆ ರೇಗಾಡಬೇಡಿ, ಅವನು ಎಲ್ಲವನ್ನ ಹೇಳಿದ್ದರಿಂದ ಎಲ್ಲವೂ ಮುಗೀತು ಎಂದು ಕೈಕಟ್ಟು ಕುಳಿತಿದ್ದ. ನಾನು ಇಂದು ನನಗೆ ತಿಳಿದಿರುವ ಸತ್ಯ ಹೇಳುವ ಧೈರ್ಯ ಮಾಡುತ್ತಿರಲಿಲ್ಲ. ವಿಜಯ್ ಸರ್ ಹುಡುಕಲು ನನ್ನ ಪ್ರಾಣ ಕೊಡೋಕೆ ರೆಡಿ ಸರ್ ಎಂದು ಸೆಲ್ಲಿಟ್ ಹೊಡೆದ. ಗೌರವ್ ಸರಿ ಹೇಳಿ ಅದೇನು ಎಂದ. ಇಲ್ಲಿ ಬೇಡ ಬನ್ನಿ ಸರ್, ನಾನೊಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ, ಅಲ್ಲೇ ಹೇಳುತ್ತೇನೆ ಬನ್ನಿ ಎಂದು ಮೂವರು ಜೀಪ್ ನಲ್ಲಿ ಹೊರಟರು. ರಂಗಣ್ಣ ಹೇಳಿದ ಜಾಗಕ್ಕೆ ಬಂದು ಜೀಪ್ ನಿಲ್ಲಿಸಿ ಸುತ್ತಲೂ ನೋಡಿದರು. ಅದೊಂದು ನಿರ್ಜನ ಪ್ರದೇಶವಾಗಿತ್ತು. ಸುತ್ತ ಎತ್ತ ನೋಡಿದರು ಹಚ್ಚ ಹಸಿರು. ರಂಗಣ್ಣ ಅಲ್ಲಿದ್ದ ಮರವೊಂದರಲ್ಲಿ ಬಿಟ್ಟಿದ್ದ ಹೂಗಳನ್ನ ಕಿತ್ತುಕೊಂಡು ಅಲ್ಲೇ ಇದ್ದ 3 ಸಮಾಧಿಯ ಮೇಲಿಟ್ಟು ಮಂಡಿಯೂರಿ ತನ್ನ ಮುಖವನ್ನ ಕೈಗಳಿಂದ ಮುಚ್ಚಿ ಅಳುತ್ತಾ ಕುಳಿತ. ಹಾಗಾದ್ರೆ ಅಲ್ಲಿ ಸಮಾಧಿಯಾಗಿರೋರು ಯಾರು? ರಂಗಣ್ಣನ ನೋವೇನು ಇರಬಹುದು, ಅವನು ಏನು ಹೇಳಬಹುದು ಎಂದು ಈಶ್ವರ್ ಮತ್ತು ಗೌರವ್ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು. ರಂಗಣ್ಣನ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಗೌರವ್ ಅವರ ಭುಜದ ಮೇಲೆ ಕೈ ಇಟ್ಟು ಎದ್ದೇಳಿ ಏನಾಯ್ತು ಅಂತ ಹೇಳಿ ಎಂದ. ಹೇಳುತ್ತೀನಿ ಸರ್, ಇಲ್ಲಿ ಮಲಗಿದ್ದಾರಲ್ಲ ಇವರೆಲ್ಲ ನನ್ನವರು, ಅಂದರೆ ನಮ್ಮ ಅಪ್ಪ, ನನ್ನ ಹೆಂಡತಿ ಹಾಗೂ ನನ್ನ ಮುದ್ದಿನ ಮಗಳು. ಇವರೆಲ್ಲರನ್ನ ಕಳೆದುಕೊಂಡು ಅನಾಥವಾಗುವುದಕ್ಕೂ ನನಗೆ ಸಹಾಯ ಮಾಡಲು ಹೋಗಿ ಆ ಪಾಪಿಯ ಬಂಡವಾಳವನ್ನ ಕಲೆ ಹಾಕಿ ಸಾಕ್ಷಿ ಸಮೇತ ಸಾಬೀತು ಮಾಡಲು ಹೋದ ವಿಜಯ್ ಸಾರಿಗೂ ಅನ್ಯಾಯ ಮಾಡಿದವರು ಬೇರೆ ಯಾರೂ ಅಲ್ಲ, ಶ್ರೀನಿವಾಸ. ಇಡೀ ಊರೇ ದೇವರೆಂದು ನಂಬಿರುವ ಆ ಗೋಮುಖ ವ್ಯಾಘ್ರ ಎಂದು ವಿಕ್ಕಿ ಅತ್ತ. ಗೌರವ್ ಇಡೀ ಊರು ಅವರ ಕೈಯಲ್ಲಿರುವಾಗ ಅವರೇಕೆ ಹೀಗೆ ಮಾಡುತ್ತಾರೆ, ಅಂತಹ ಕಾರಣವಾದರೂ ಏನಿರಬಹುದು ಎಂದ. ರಂಗಣ್ಣ ಇದರಿಂದ ದೊಡ್ಡದಾದ ಜಾಲವೇ ಇದೆ ಸರ್ ಎಂದು ತನ್ನ ಇಂದಿನ ಕಥೆಯನ್ನ ಹೇಳಲಾರಂಭಿಸಿದ. ಹಿಂದೆ ನಮ್ಮೂರು ಈಗಿಗಿಂತಲೂ ಅಂದವಾಗಿತ್ತು. ಪ್ರಕೃತಿಯ ಮಡಿಲಲ್ಲಿ ನಾವೆಲ್ಲರೂ ಆಯಾಗಿದ್ದೆವು. ನಮ್ಮ ದೊಡ್ಡ ಯಜಮಾನರು ದೇವರಂತ ಮನುಷ್ಯ. ಅದೇ ಈ ಪಾಪಿ ಶ್ರೀನಿವಾಸನ ತಂದೆ ಭೀಮಪ್ಪ ಅಂತ ಅವರ ಹೆಸರಿಸುವಂತೆ ಅಜನಾಭಾವು ನಮ್ಮಪ್ಪ. ಅವರ ಮನೆ ಕೆಲಸದವನಾದರೂ ಸ್ವಂತ ತಮ್ಮನಂತೆ ಕಾಣುತ್ತಿದ್ದರು. ಅವರೇ ನನ್ನನ್ನು ಪಟ್ಟಣದಲ್ಲಿ PUC ವರೆಗೆ ಓದಿಸಿ ಪೊಲೀಸ್ ಕೆಲಸವನ್ನ ಕೊಡಿಸಿ ನಮ್ಮೂರಿಗೆ ಸ್ಟೇಷನ್ಗೆ ಬಂದ ಮೇಲೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದರು. ಶ್ರೀನಿವಾಸ ಕೂಡ ಪಟ್ಟಣದಲ್ಲಿ ದೊಡ್ಡದಾದ ಓದುತ್ತಿದ್ದ. ಅವನು ಓದು ಮುಗಿದ ಮೇಲೆ ಅವನಿಗೊಂದು ಮದುವೆ ಮಾಡಿದರು. ಆ ಹುಡುಗಿಯು ಒಳ್ಳೆಯವಳೆ. ನಾನು ಪೇಟೆಯಲ್ಲಿ ವ್ಯವಹಾರ ಮಾಡುತ್ತೇನೆ ಎಂದು ಹೆಂಡತಿಯನ್ನು ಇಲ್ಲೇ ಬಿಟ್ಟು ಹೋಗಿ ಬಂದು ಮಾಡುತ್ತಿದ್ದ. ಅವನಿಗೆ 2 ಮಕ್ಕಳಾಗುವವರೆಗೂ ಹೀಗೆ ಮಾಡಿದ. ನಮ್ಮೂರಿನಲ್ಲಿ ಏನೇ ಶುಭ ಕಾರ್ಯ ಮಾಡುವುದಾದರೂ ಎಲ್ಲ ಈ ಊರಿನಲ್ಲಿದ್ದ ದೇವರು ಮನುಷ್ಯ ಎನಿಸಿದ್ದ ಪಾರ್ವತಜ್ಜಿಯನ್ನು ಕೇಳಿ ಮಾಡುತ್ತಿದ್ದೆವು. ತಿಂಗಳ ಹುಣ್ಣಿಮೆಯೆಂದು ಈಗ ದೇವಸ್ಥಾನದಲ್ಲಿ ಇದೆಯಲ್ಲ, ಆ ನಟರಾಜನ ಮೂರ್ತಿ ಹಿಂದೆ ಬಯಲು ರಂಗಮಂದಿರ ಇತ್ತು. ಅಲ್ಲಿ ನಾಟಕ ನೃತ್ಯವನ್ನ ಮಾಡಿಸುತ್ತಿದ್ದರು. ಅದರ ಮುಂದಾಳು ಆ ಅಜ್ಜಿ ಕಂಡರೆ ಎಲ್ಲರಿಗೂ ಅಭಿಮಾನ. ಅಜ್ಜಿ ಕವಡೆ ಹಾಕಿ ಹೇಳಿದ ಭವಿಷ್ಯ ಯಾವತ್ತೂ ಸುಳ್ಳಾಗಿರಲಿಲ್ಲ. ಹೀಗಿರುವಾಗ ಒಂದು ದಿನ ಊರ ಹಬ್ಬ ಹೊರಗಿನ ದೇವಾಲಯದಲ್ಲಿ ಮಾಡಿಕೊಂಡು ಈ ಊರಿನ ಮುಂದಿನ ಭವಿಷ್ಯದ ಬಗ್ಗೆ ಅಜ್ಜಿಯನ್ನು ಕೇಳಿದಾಗ ಕವಡೆ ಹಾಕಿ ಲೆಕ್ಕ ಹಾಕಿದಾಗ ಭಯಭೀತಳಾಗಿ ಊರ ಯಜಮಾನನ ಪ್ರಾಣಕ್ಕೆ ಕುತ್ತು. ಮುಂದೆ ಈ ಊರೇ ಸ್ಮಶಾನ ಆಗುತ್ತೆ ಎಂದು ಕಣ್ಣು ಬಿಟ್ಟಳು. ಎಲ್ಲರೂ ಗಾಬರಿಯಿಂದ ಇದಕ್ಕೆ ಪರಿಹಾರವೇನೆಂದಾಗ ನಾನು ಧ್ಯಾನಿಸಿ ಹೇಳುತ್ತೇನೆ ಎಂದು ಆ ದೇವಸ್ಥಾನದಲ್ಲಿ ಧ್ಯಾನಕ್ಕೆ ಕುಳಿತಳು.
ಎಂದು ಹೇಳುತ್ತಿರುವಾಗ ಈಶ್ವರ್ ಮಧ್ಯದಲ್ಲಿ, ಹಾಗಾದ್ರೆ ಆ ಪಾರ್ವತಜ್ಜಿನೇ ಈಗ ಎಲ್ಲರೂ ಬೈಯುತ್ತಿರುವ ಮಾಯಾವಿ ಮುದುಕಿನ, ಇದರಲ್ಲಿ ಶ್ರೀನಿವಾಸ ತಪ್ಪೇನಿದೆ ಎಂದ. ರಂಗಣ್ಣ, ಹೌದು, ಆ ದೇವತೆಯನ್ನ ಶ್ರೀನಿವಾಸ ಮಾಯಾವಿ ಮುದುಕಿ ಎಂದು ಜನರೆದುರು ಬಿಂಬಿಸಿದ್ದು ಎಂದ. ಗೌರವ್, ಅದು ಹೇಗೆ, ಏನು ಮಾಡಿದ ಅವನು ಎಂದ ಕುತೂಹಲದಿಂದ. ರಂಗಣ್ಣ ಮತ್ತೆ ತನ್ನ ಮಾತು ಮುಂದುವರಿಸಿದ. ಅಜ್ಜಿ ಧ್ಯಾನಕ್ಕೆ ಕುಳಿತಾಗ ಅವಳಿಗೆ ತಿಳಿಯಿತು ಆ ಶ್ರೀನಿವಾಸನ ಬಂಡವಾಳ. ಅದೇನೆಂದರೆ, ಅವನು ನಮ್ಮ ಊರಿನಲ್ಲಿ ಹುಣ್ಣಿಮೆಯಂದು ನಡೆಯುವ ಕಾರ್ಯಕ್ರಮದ ಫೋಟೋಗಳನ್ನ ತೆಗೆದಿದ್ದ. ಅದನ್ನು ಸಿಟಿಯಲ್ಲಿ ನೋಡಿದ ಇವನ ಗೆಳೆಯರು ಆ ನಟರಾಜನ ಮೂರ್ತಿಯ ಬಗ್ಗೆ ವಿಚಾರಿಸಿದರು. ಇವನಿಗೆ ಗೊತ್ತಿದ್ದ ನಮ್ಮ ಸೋಮನಾಥ ದೇವಾಲಯದ ಇತಿಹಾಸವನ್ನ ಅವರಿಗೆ ಹೇಳಿದ. ಅವನ ಗೆಳೆಯನ ವಿದೇಶಿ ಕಾಂಟ್ರಾಕ್ಟ್ ಒಬ್ಬ, ಇದು ತುಂಬಾ ಬೆಳೆ ಬಾಳುತ್ತೆ, 6 ಅಡಿ ಎಂದರೆ ನೀನು ಇದನ್ನು ನನಗೆ ಗೊತ್ತಿರುವ ಅದೇ ವ್ಯವಹಾರ ಮಾಡುವವರಿಗೆ ನೀಡಿದರೆ ನೀನು ಜೀವಮಾನ ಕುಳಿತು ತಿಂದರೂ ಕರಗದ ಐಶ್ವರ್ಯ ನಿನ್ನದಾಗುತ್ತೆ ಎಂದರು. ಅಲ್ಲದೆ ಇದೇ ತರಹದ ಸುಮಾರು ವಿಗ್ರಹಗಳನ್ನ ಇದೇ ಇಂಡಿಯಾದ ಬೇರೆ ರಾಜ್ಯಗಳಿಂದ ನಾವು ಖರೀದಿಸಿದ್ದೇವೆ. ಆದರೆ ಅವು ಕೇವಲ 1 ಅಡಿ ಮಾತ್ರ ಇರುವುದು. ನಿಮ್ಮ ಊರಿನ ಆ ಮೂರ್ತಿ ಅದಕ್ಕಿಂತ 100 ಪಟ್ಟು ಬೆಲೆ ಬಾಳುತ್ತದೆ ಎಂದಿದ್ದರು. ಹಣ ಆಸೆಗೆ ಬಿದ್ದ ಶ್ರೀನಿವಾಸ ಮತ್ತು ಅವನ ಗೆಳೆಯರು ಏನಾದ್ರೂ ಸರಿ ಅದನ್ನ ಪಡೆದು ತೀರುವ ಹಠ ಬಿದ್ದರು. ಶ್ರೀನಿವಾಸ್ ಕೂಡ ಇನ್ನು ಮುಂದೆ ಊರಲ್ಲೇ ಇರುತ್ತೇನೆ, ಇಲ್ಲೇ ವ್ಯವಹಾರ ನೋಡಿಕೊಳ್ಳುತ್ತೇನೆ ಎಂದು ತನ್ನ ತಂದೆಯ ವಿಶ್ವಾಸ ಮತ್ತು ಊರವರ ವಿಶ್ವಾಸ ಗಳಿಸಿಕೊಳ್ಳಲು ಆರಂಭಿಸಿದ. ಇದು ಅಜ್ಜಿಗೆ ತಿಳಿಯಿತು. ಅವನನ್ನ ಆ ದೇವಾಲಯಕ್ಕೆ ಕರೆಸಿ ಅದರ ಬಗ್ಗೆ ವಿಚಾರಿಸಿದಾಗ ಅವನು ನಡುಗಿ ಹೋದ. ಅಜ್ಜಿಯ ಮುಂದೆ ತಪ್ಪು ಒಪ್ಪಿಕೊಂಡವನಂತೆ ನಟಿಸಿ ಇನ್ಮುಂದೆ ಹಾಗೆ ಮಾಡಲ್ಲ, ಈ ವಿಷಯ ಯಾರಿಗೂ ಹೇಳಬೇಡಿ ಎಂದು ಕಾಲಿಗೆ ಬಿದ್ದು ಹೋದ. ಅಜ್ಜಿ ಪಾಪ ಎಂದು ಸುಮ್ಮನಾದರು. ಈ ವಿಷಯವನ್ನ ಅವನ ಗೆಳೆಯರಿಗೆ ಹೇಳಿದಾಗ ಅವರು, ನಮ್ಮ ಕೆಲಸವಾಗಬೇಕಾದ್ರೆ ಆ ಮುದುಕಿ ಸಾಯಲೇಬೇಕು ಎಂದರು. ಇಲ್ಲ, ಅವರು ದೇವ ಮನುಷ್ಯ, ಅವರಿಗೇನಾದ್ರೂ ಊರಿನ ಜನ ಸುಮ್ಮನಿರಲ್ಲ ಎಂದ ಶ್ರೀನಿವಾಸ. ಅದಕ್ಕೆ ಆ ಮುದುಕಿಯ ಮೇಲೆ ಏನಾದ್ರೂ ಅಪವಾದ ಹೊರಿಸಿ ಜನರಿಂದಲೇ ಅವಳನ್ನ ಮುಗಿಸಬೇಕು ಎಂದು ಮೋಸದ ಬಲೆಯೊಂದನ್ನ ಹೆಣೆದರು. ಅಜ್ಜಿ ಮನಸ್ಸು ತಾಳದೆ ಈ ವಿಷಯವನ್ನ ಭೀಮಜ್ಜನಿಗೆ ಹೇಳಿದಳು ಮತ್ತು ಈಗ ಅವನಿಗೆ ಪಶ್ಚಾತ್ತಾಪವಾಗಿದೆ ಎಂದು ಹೇಳಿ ಹೋದಳು. ಇದರಿಂದ ಕೆಂಡಾಮಂಡಲರಾದ ಯಜಮಾನರು ಶ್ರೀನಿವಾಸನನ್ನ ಕೊರಳಪಟ್ಟಿ ಹಿಡಿದು 4 ಬಾರಿಸಿ ಊರು ಉದ್ಧಾರ ಮಾಡು ಎಂದು ಪಟ್ಟಣಕ್ಕೆ ಕಳಿಸಿದರೆ ಅಲ್ಲಿನವರ ಜೊತೆ ಸೇರಿ ನಮ್ಮ ದೇವರನ್ನ ಕದಿಯು ಉಪಾಯ ಮಾಡಿದೀಯಾ? ಪಾಪಿ, ನಿನಗೇನು ಕಮ್ಮಿ ಮಾಡಿದ್ದೇನೆ ಆ ಸೋಮನಾಥ? ನೀನು ಒಂದು ಕೆಲಸ ಮಾಡದೆ ಕುಳಿತು ತಿನ್ನೋ ಸಂಪತ್ತು ನಮ್ಮ ಹಿರಿಕರು ಬಿಟ್ಟು ಹೋಗಿದ್ದಾರೆ. ಅವರು ತಲತಲಾಂತರದಿಂದ ಕಾಪಾಡಿಕೊಂಡು ಬಂದಿರುವ ನಮ್ಮ ಸಂಪ್ರದಾಯವನ್ನೇ ಮಾರಲು ಹೊರಟಿದೆಯಲ್ಲ ಪಾಪಿ ಎಂದು ಬೈದರು. ಇನ್ನು ಅಪ್ಪನನ್ನ ಹೀಗೆ ಬಿಟ್ಟರೆ ನನ್ನ ಬಂಡವಾಳವೇ ಬದಲಾಗುವುದು ಎಂದು ಅವರನ್ನ ಮಂಚದ ಮೇಲೆ ನೂಕಿ ಅಲ್ಲಿಂದ ದಿಂಬಿನಿಂದ ಅವರ ಉಸಿರನ್ನ ಕೊನೆಗೊಳಿಸಿದ್ದ. ಇವರಿಬ್ಬರ ಜಗಳ ಮರೆಯಲ್ಲಿ ನಿಂತಿದ್ದ ನನ್ನ ಅಪ್ಪನಿಗೆ ಇದರ ಬಗ್ಗೆ ಎಲ್ಲಾ ತಿಳಿಯಿತು. ಅವರು ಗಾಬರಿಯಿಂದ ಮನೆಗೆ ಬಂದು ಗರಬಡಿದವರಂತೆ ಏನೋ ಮಾತನಾಡದೆ 3-4 ದಿನ ಆ ಶಾಕಿನಿಂದ ಹೊರಬರಲಿಲ್ಲ. ಅಷ್ಟರಲ್ಲಿ ತನ್ನ ತಂದೆಯ ಸಾವಿಗೆ ಆ ಅಜ್ಜಿಯೇ ಕಾರಣ, ಅವಳು ಮಾಟ ಮಂತ್ರ ಮಾಡಿ ಅವಳ ಸಿದ್ಧಿಗೆ ಅಮಾಯಕ ಜನರನ್ನ ಬಲಿ ಪಡೆಯುತ್ತಿದ್ದಾಳೆಂದು ಮೊದಲೇ ಯಜಮಾನನನ್ನ ಕಲೆದು ದುಃಖದಲ್ಲಿದ್ದ ಮುಗ್ಧ ಜನರ ನೋವನ್ನ ಆ ಅಜ್ಜಿಯ ಮೇಲಿನ ದ್ವೇಷವಾಗಿ ತಿರುಗಿಸಿದ. ಊರ ಗಂಡಸರೆಲ್ಲ ಹೋಗಿ ಹೊರಗಿನ ದೇವಾಲಯದಲ್ಲಿ ಧ್ಯಾನಕ್ಕೆ ಕುಳಿತಿದ್ದ ಅಜ್ಜಿಯನ್ನ ಕಲ್ಲಿನಲ್ಲಿ ಒಡೆದು ಸಾಯಿಸಿದರು. ಸಾಯುವ ಮುನ್ನ ಅಜ್ಜಿ ಶ್ರೀನಿವಾಸನ ಕಡೆ ತಿರುಗಿ, ಅಮಾಯಕರನ್ನ ಕೊಂದಿ ಊರಿನವರ ಕೈಯಲ್ಲೂ ಪಾಪ ಮಾಡಿಸಿದೆಯಾ, ಈ ಊರು ಉದ್ಧಾರವಾಗುತ್ತಾ ಎಂದರು. ಇದನ್ನೇ ಆ ಮಾಯಾವಿ ಹಾಕಿದ ಶಾಪ ಎಂದು ಅವರಿಗೆ ತುಂಬಿದ. ಆಮೇಲೆ ನಾನು ಅಪ್ಪನಿಗೆ ಪರಿಪರಿ ಬಿಡಿಸಿ ಕೇಳಿದಾಗ ಅಪ್ಪ ಸವರಿಸಿಕೊಂಡು ಅಲ್ಲಿ ನಡೆದ ಸತ್ಯ ಹೇಳಿದ. ಇದನ್ನು ಕೇಳಿದ ನನಗೆ ಮೈಕುದ್ದು ಅವನ ಬಳಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೀನಿ ಎಂದರೆ ಅದಕ್ಕೆ ಸಾಕ್ಷಿ ಏನಿದೆ ಎಂದ. ಅವನು, ನಾನು ಕೋಪದ ಭರದಲ್ಲಿ ಅಪ್ಪ ಹೇಳಿದ್ದು ಅವರೇ ಸಾಕ್ಷಿ ಎಂದು ಬಿಟ್ಟೆ. ಅದೇ ನಾನು ಮಾಡಿದ ತಪ್ಪು. ಅವನ ಚೇಲೆಗಳಿಗೆ ಹೇಳಿ ಅಪ್ಪನನ್ನ ಸಾಯಿಸಿ ತನ್ನ ಯಜಮಾನರು ಸತ್ತಿದ್ದಕ್ಕಾಗಿ ಅವರು ನೇಣು ಹಾಕಿಕೊಂಡಿದ್ದಾರೆ ಎಂದು ಬಿಂಬಿಸಿದ. ನಂತರ ನಾನು ಅವನಿಗೆ ಎದರದೆ ಹಿರಿಯ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸುವೆನೆಂದಾಗ ಮತ್ತೆ ನನ್ನ ಬಾಯಿ ಮುಚ್ಚಿಸಲು ನನ್ನ ಹೆಂಡತಿ ಮಗಳಿಗೆ ಹಾವು ಕಚ್ಚಿಸಿ ಸಾಯಿಸಿ, ಇದೆಲ್ಲ ಮುದುಕೆ ಶಾಪ ಎಂದು ಬಣ್ಣಿಸಿದ್ದ. ಎಲ್ಲರೂ ಅದನ್ನ ನಂಬಿದರು. ನಾನು ನನ್ನವರೆಲ್ಲರನ್ನ ಕಳೆದುಕೊಂಡು ನನ್ನನ್ನು ಏಕೆ ಉಳಿಸಿದ್ದೇನೆ ಎಂದು ಯೋಚಿಸಿದಾಗ, ನಾನು ಸತ್ತರೆ ನನ್ನ ಜಾಗಕ್ಕೆ ಬೇರೆಯವರು ಬರುತ್ತಾರೆ, ಎಲ್ಲರನ್ನ ಸಾಯಿಸಲು ಆಗುವುದಿಲ್ಲ. ನನ್ನನ್ನು ಎದುರಿಸಿದರೆ ನಾನು ಬೇರೆಯವರಿಗೆ ಆ ಧೈರ್ಯ ಮಾಡಲು ಬಿಡುವುದಿಲ್ಲ ಅಂತ ನನ್ನನ್ನು ಹಾಗೆ ಉಳಿಸಿದ್ದಾರೆ ಎಂದು ಮತ್ತೆ ಮತ್ತೆ ಬಿಕ್ಕಿಯಾತ. ಈಶ್ವರ್ ಓಡಿ ಹೋಗಿ ಜೀಪಿನಲ್ಲಿದ್ದ ನೀರು ತಂದು ಕೊಟ್ಟು ಕುಡಿಯಲು ಹೇಳಿದ. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ ನಂತರ, ಗೌರವ್ ಮತ್ತೆ ವಿಜಯ್ ಇಲ್ಲಿಗೆ ಬಂದಾಗ ಏನಾಯ್ತು ಎಂದ. ರಂಗಣ್ಣ ಮತ್ತೆ ಕತೆ ಮುಂದುವರಿಸಿದ.
ವಿಜಯ್ ಸಾರ್ ಕೂಡ ನಿಮ್ಮ ಹಾಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಬಂದಿರೋದು ನನಗೆ ತಿಳಿದಿದ್ದು. ಅವರು ಬಂದ ಎಷ್ಟೋ ದಿನಗಳ ನಂತರ ಅವರಿಗೆ ಮೊದಲೇ ಈ ವಿಗ್ರಹಗಳ ಸ್ಮಗ್ಲಿಂಗ್ ಈ ಏರಿಯಾದಲ್ಲೇ ನಡೆದಿದೆ ಅನ್ನೋ ಮಾಹಿತಿ ಮೇಲೆ ಇಲ್ಲಿಗೆ ಬಂದಿದ್ದರು. ಆದರೆ ಇಲ್ಲಿರೋ ನಟರಾಜನ ವಿಗ್ರಹದ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ. ನನ್ನನ್ನು ಮತ್ತು ಹಿಂದೆ ಗಿರೀಶ್ಗಿಂತ ಮುಂಚೆಯಿಂದ ನಾಗರಾಜನನ್ನ ಕರೆದುಕೊಂಡು ನಮಗೆ ಮಾಹಿತಿ ಬಿಡದೆ ಎಲ್ಲಾ ಕಡೆ ತನಿಖೆ ಮಾಡುತ್ತಿದ್ದರು. ಎಲ್ಲರನ್ನ ಕಳೆದುಕೊಂಡ ನಾನು ಜೀವಂತ ಶವವಾಗಿ ಬದುಕುತ್ತಿದ್ದೆ. ಸರ್ ಒಂದು ದಿವಸ ನನ್ನ ಬಳಿ ಬಂದು, ನಾನೊಂದು ವಿಷಯ ಕೇಳ್ತೀನಿ, ಮುಚ್ಚು ಮರೆ ಇಲ್ಲದೆ ಹೇಳುವಿಯಾ ಎಂದರು. ನಾನು ಸರಿ ಎಂದು ತಲೆ ಅಲ್ಲಾಡಿಸಿದೆ. ಹಾಗಾದ್ರೆ ಈ ಭೂತ ಪಿಶಾಚಿ ಎಲ್ಲ ಬರೀ ನಾಟಕ ತಾನೆ? ನೀನು ನಿಜ ಹೇಳು. ಈ ಊರಿನವನಾದ ನಿನಗೆ ಎಲ್ಲವೂ ತಿಳಿದಿದೆ. ಸ್ವಲ್ಪ ವರ್ಷಗಳ ಹಿಂದೆ ಇದ್ದ ಈ ಊರಿನ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಇದೆಲ್ಲ ಈ ವಿಗ್ರಹಗಳನ್ನ ಸ್ಮಗ್ಲಿಂಗ್ ಮಾಡೋಕೆ ತಾನೆ? ನೀನು ಇದರಲ್ಲಿ ಶಾಮೀಲಾಗಿದ್ಯಾ ಎಂದು ಕಠೋರವಾಗಿ ಕೇಳಿದರು. ಅವರಿಗೂ ನಿಮ್ಮ ಹಾಗೆ ನನ್ನ ರೂಪ ಮತ್ತು ವರ್ತನೆ ನೋಡಿ ಹಾಗೆ ಅನಿಸಿರಬೇಕು. ಅವರ ಮಾತುಗಳು ನನ್ನ ವೃತ್ತಿನಿಷ್ಠೆ ಪ್ರಶ್ನಿಸಿದ್ದರಿಂದ ನಾನು ಕೋಪಗೊಂಡು, ಹಾಗೆಲ್ಲ ಆ ನೀಚರ ಜೊತೆ ಸೇರಿದ್ದರೆ ನನ್ನವರ ಜೊತೆ ಅವರಿಂದ ಪಡೆದ ಐಶ್ವರ್ಯದ ಜೊತೆಗೆ ಆಯಾಗಿರುತ್ತಿದ್ದೆ. ಅದನ್ನು ಬಿಟ್ಟು ಅವರನ್ನ ವಿರೋಧಿಸಿದ್ದಕ್ಕೆ ನನ್ನ ಕುಟುಂಬವೇ ನಾಶವಾಯಿತು. ನಾನು ಇನ್ನು ಯಾವ ಪುರುಷಾರ್ಥಕ್ಕೆ ಬದುಕುತ್ತಿದ್ದೇನೋ ಇನ್ನೂ ನನಗೆ ತಿಳಿದಿಲ್ಲ ಎಂದು ಕಲ್ಲಿನಂತೆ ಗಟ್ಟಿಯಾಗಿದ್ದ ನನ್ನ ನೋವಿನ ಮೂಟೆ ಕಣ್ಣೀರು ಸುರಿಸಿ ಅದರ ಭಾರ ಕಡಿಮೆ ಮಾಡಿಕೊಳ್ಳುತ್ತಿರುವಂತೆ ಅಳುತ್ತಿದ್ದೆ. ಆಗ ಅವರು, ಹಾಗಾದ್ರೆ ನಿನಗೆ ಅವರು ಯಾರು ಎಂದು ಗೊತ್ತು, ಮತ್ತೆ ನೀನು ಯಾಕೆ ಇದನ್ನ ಯಾರಿಗೂ ಹೇಳಲಿಲ್ಲ? ಅವರಿಂದ ನಿಮ್ಮ ಕುಟುಂಬಕ್ಕೆ ಆದ ಅನ್ಯಾಯವನ್ನ ಸರಿಪಡಿಸಿಕೊಳ್ಳುವ ಅವಕಾಶ ನಿನ್ನ ಕೈಯಲ್ಲೇ ಇದೆ, ಅದೇನು ಹೇಳು ಎಂದು ನನಗೆ ಧೈರ್ಯ ತುಂಬಿದರು. ಆಗ ಅವರು ನನಗೆ ನ್ಯಾಯ ದೊರಕಲೆಂದು ಆ ದೇವರು ಕಳುಹಿಸಿದ ದೇವದೂತನಾಗಿ ಕಂಡರು. ಸರಿ ಎಂದು ನನಗಾಗಿರುವ ಅನ್ಯಾಯದ ಬಗ್ಗೆ ಮತ್ತು ಇದೆಲ್ಲ ಆ ದೇವರ ಮೂರ್ತಿಗಾಗಿ ಆಗಿದ್ದು ಎಂದು ಎಲ್ಲವನ್ನ ಹೇಳಿದೆ. ಆದರೆ ಅವರಿಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಕೂಡಲೇ ಅವರು, ಯಾವ ನಟರಾಜನ ಮೂರ್ತಿ? ಎಲ್ಲಿದೆ ಅದು ತೋರಿಸು ಎಂದರು. ನಾನು ಕೂಡ ಆಶ್ಚರ್ಯದಿಂದ, ಸರ್ ನೀವೇ ಹೇಳುತ್ತಿದ್ದೀರಾ? ನೀವು ಆ ವಿಗ್ರಹ ಕಳ್ಳರನ್ನ ಬಂಧಿಸಲು ಬಂದಿರುವೆಂದು ಎಂದ. ನನಗೆ ಇರುವ ಮಾಹಿತಿಯ ಪ್ರಕಾರ ಈ ಕಾಡಿನಲ್ಲಿ ಅವರ ಅಡಗುತಾಣವಿದೆ. ಈ ಕಾಡಿಗೆ ಹೊಂದಿಕೊಂಡಿರುವ ಸಮುದ್ರ ಮುಂದೆ ಸುಂದರ ದ್ವೀಪ ಇದೆ. ಆ ದ್ವೀಪದಿಂದ ವಿಗ್ರಹಗಳನ್ನ ಬೇರೆ ದೇಶಕ್ಕೆ ಸಾಗಿಸುತ್ತಿದ್ದಾರೆ ಎಂದು ನೀನು ಹೇಳುತ್ತಿರುವುದು ನೋಡಿದರೆ ಆ ವಿಗ್ರಹಗಳ ಸ್ಮಗ್ಲಿಂಗ್ ನಲ್ಲಿ ನಿಮ್ಮ ಊರ ಶ್ರೀನಿವಾಸರ ಕೈವಾಡವಿದೆ ಎಂದು ಮತ್ತು ಇದಕ್ಕಾಗಿ ಅವನು ಅವನ ತಂದೆಯ ಸಮೇತ ಇಡೀ ಊರನ್ನು ಸ್ಮಶಾನ ಮಾಡುತ್ತಿದ್ದಾನೆ ಅಂತ. ಹಾಗಾದ್ರೆ ಇದಕ್ಕೆ ನಿನ್ನ ಬಳಿ ಸಾಕ್ಷಿ ಇದೆಯಾ ಅಂತ ಕೇಳಿದರು. ನನ್ನನ್ನು ಬಿಟ್ಟು ಇದು ಯಾರಿಗೂ ತಿಳಿದಿಲ್ಲ. ಅಲ್ಲದೆ ಯಾರಾದರೂ ಪ್ರಶ್ನಿಸಿದರೆ ಅವರಿಗೂ ನನಗೆ ಆದ ರೀತಿ ಆದರೆ ಎನ್ನುವ ಭಯದಿಂದ ನಾನು ಯಾರಿಗೂ ಹೇಳಿಲ್ಲ. ನನ್ನ ಬಳಿ ಬೇರೆ ಯಾವುದೇ ಸಾಕ್ಷಿಗಳಿಲ್ಲ ಎಂದೆ. ಸರಿ ನಡೆ ಹೋಗೋಣ, ಆ ದೇವರ ಮೂರ್ತಿ ತೋರಿಸು ಎಂದು ನನ್ನನ್ನ ಕರೆದುಕೊಂಡು ಹೋದರು. ನಾವಿಬ್ಬರು ಆಗ ರಂಗಮಂದಿರದಲ್ಲಿದ್ದ ನಟರಾಜನ ಮೂರ್ತಿಯ ಬಳಿ ಹೋದೆವು. ಅದನ್ನು ನೋಡಿದಾಕ್ಷಣ ತಮ್ಮ ಮೊಬೈಲ್ ತೆಗೆದು ಒಂದೆರಡು ಫೋಟೋ ತೆಗೆದುಕೊಂಡರು. ಅವರ ಗ್ಯಾಲರಿಯಲ್ಲಿ ಇದ್ದ ಒಂದಿಷ್ಟು ಫೋಟೋ ನೋಡಿದರು. ಎಸ್, ಎಲ್ಲವೂ ಇದೇ ತರ ಇದೆ, ಆದರೆ ಇದು ಅವೆಲ್ಲವಕ್ಕಿಂತ ತುಂಬಾ ದೊಡ್ಡದಾಗಿದೆ. ಯಾವುದಕ್ಕೂ ಎಲ್ಲವನ್ನ ಆರ್ಕಿಟೆಕ್ಟಾಲಜಿ ಡಿಪಾರ್ಟ್ಮೆಂಟ್ಗೆ ಅವರ ಹತ್ತಿರ ತಿಳಿಸಿ ಇದರ ಬಗ್ಗೆ ಮಾಹಿತಿಯಬೇಕು. ನೀನು ಈ ವಿಷಯ ಯಾರಿಗೂ ತಿಳಿಸಬೇಡ. ಅಲ್ಲದೆ ನನ್ನ ಫ್ಯಾಮಿಲಿಯವರನ್ನ ವಾಪಸ್ ಬಿಟ್ಟು ಬರುತ್ತೇನೆ. ಮುಂದೆ ನಡೆಯುವ ಕಾಳಗಕ್ಕೆ ರೆಡಿಯಾಗಬೇಕು ಎಂದು ವಾಪಸ್ ಬೆಂಗಳೂರಿಗೆ ಹೋಗಿ ಅಲ್ಲಿ ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ಅದನ್ನೆಲ್ಲ ಸೇರಿಸಿ ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಅದನ್ನೇ ದೊಡ್ಡ ಸಾಕ್ಷಿಯಾಗಿ ತಯಾರಿಸಬೇಕೆಂದು ಕೊಂಡಿದ್ದರು. ಇರುವ ಮಾಹಿತಿಯನ್ನು ಹಿರಿಯ ಅಧಿಕಾರಿಗಳಿಗೆ ತೋರಿಸಿ ಆ ಮೂರ್ತಿಗೆ ಹೇಗಾದ್ರೂ ರಕ್ಷಣೆ ಕೊಡಿಸಬೇಕು. ಆದ್ರೆ ಇದು ಆ ಕಳ್ಳರಿಗೆ ತಿಳಿದರೆ ಮುಂದೆ ಅವರನ್ನ ಹಿಡಿಯಲು ಕಷ್ಟವಾಗಬಹುದು ಎಂದು ಹೇಗಾದ್ರೂ ಉಪಾಯ ಮಾಡಿ ಅದನ್ನ ರಕ್ಷಿಸಬೇಕೆಂದು ಅವರು ಆಫೀಸರ್ ಹೇಳಿದ ಹಾಗೆ ರಂಗಮಂದಿರ ಹಾಳಾಗಿದೆ ಎಂದು ನೆಪ ಮಾಡಿ ಅದನ್ನ ಅಲ್ಲಿರುವ ದೇವಸ್ಥಾನದ ಒಳಗೆ ಶಿಫ್ಟ್ ಮಾಡಿದರೆ ದೇವಸ್ಥಾನದ ಒಳಗೆ ಕದಿಯಲು ಕಷ್ಟವಾಗುತ್ತದೆ. ಅಲ್ಲದೆ ಅದಕ್ಕೆ ಊರಿನ ಜನರೇ ಕಾವಲಾಗಿರುತ್ತಾರೆ ಎಂದು ನಿರ್ಧರಿಸಿ ಹಾಗೆ ಮಾಡಿದರು. ಇದು ಶ್ರೀನಿವಾಸನಿಗೆ ವಿಜಯ್ ಸಾರ್ ಮೇಲೆ ಅನುಮಾನ ಬಂದು ಅವನ ಆದಿಯಲ್ಲಿ ವಿಚಾರಿಸಿದಾಗ ಇವರು ಈ ವಿಗ್ರಹ ರಕ್ಷಣೆಗೆ ಬಂದಿರುವುದು ಅಲ್ಲದೆ ಇವರಿಗೆ ನನ್ನ ವಿಷಯವೆಲ್ಲ ತಿಳಿದಿದೆ, ಇದಕ್ಕೆ ಅವನು ಸಾಕ್ಷಿ ಕಲೆ ಹಾಕುತ್ತಿದ್ದಾನೆ ಎಂದು ಸರ್ ಬಗ್ಗೆ ಎಲ್ಲ ತಿಳಿದುಕೊಂಡರು. ಸರ್ ನನ್ನ ಬಳಿ ಅಂದು ಸಂತೋಷದಿಂದ, ರಂಗಣ್ಣ ನಿನಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಶ್ರೀನಿವಾಸ್ ಮತ್ತು ಅವನ ಸ್ನೇಹಿತರು ಮಾಡುತ್ತಿದ್ದ ಕೃತ್ಯಕ್ಕೆ ನನ್ನ ಬಳಿ ಸಾಕ್ಷಿ ರೆಡಿಯಾಗಿದೆ ನೋಡಿಲ್ಲಿ ಎಂದು ಒಂದು ಅವರ ಕೈಯಲ್ಲಿದ್ದ ಒಂದು ಫೈಲ್ ತೋರಿಸಿದರು. ನಾನು ಖುಷಿಯಿಂದ ಅವರನ್ನ ಅಪ್ಪಿಕೊಂಡು, ಸರ್ ನಿಮ್ಮಿಂದ ಆ ಪಾಪಿಗಳಿಗೆ ಶಿಕ್ಷೆಯಾದರೆ ನನ್ನ ಪರಿವಾರಕ್ಕೆ ಆತ್ಮ
ಗೆ ಶಾಂತಿ ಸಿಕ್ಕರೆ ಸಾಕು ಎಂದೆ. ಅದಕ್ಕೆ ಅವರು ನನ್ನ ಕಣ್ಣಿನಿಂದ ಹರಿಯುತ್ತಿದ್ದ ನೀರನ್ನ ಒರೆಸಿ, ದೇವರು ಆ ಪಾಪಿಗಳಿಗೆ ಖಂಡಿತವಾಗಿಯೂ ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ ಎಂದು ಆ ಫೈಲನ್ನ ಅಲ್ಲೇ ಲಾಕರ್ನಲ್ಲಿ ಇಡಲು ನನ್ನ ಕೈಲಿ ಕೊಟ್ರು. ಆದ್ರೆ ಆ ನಾಗರಾಜನನ್ನ ತನ್ನ ಕೈವಶ ಮಾಡಿಕೊಂಡಿದ್ದ ಶ್ರೀನಿವಾಸನಿಗೆ ಈ ವಿಷಯ ತಿಳಿದು ಅವನೇ ನಮ್ಮ ವಿಜಯ್ ಸಾರ್ಗೆ ಏನೋ ಮಾಡಿದ್ದಾನೆ. ಅಂದು ರಾತ್ರಿ ಅವರು ಕ್ವಾರ್ಟರ್ಸ್ಗೆ ಹೋದ ಮೇಲೆ ನಾನು ಮನೆಗೆ ಹೋದೆ. ಆದ್ರೆ ಅಂದು ಬೆಳಿಗ್ಗೆಯಿಂದ ವಿಜಯ್ ಸಾರ್ ಮತ್ತು ನಾಗರಾಜ ಇಬ್ಬರೂ ಕಾಣಿಸುತ್ತಿರಲಿಲ್ಲ. ನಾನು ಎಲ್ಲ ಕಡೆ ಹುಡುಕಿದೆ. ಕಡೆಗೆ 2-3 ದಿನ ಆದ ಮೇಲೆ ವಿಜಯ್ ಸಾರ್ ಡೆಡ್ ಬಾಡಿ ಸಿಕ್ಕಿತು. ಆದ್ರೆ ಅದರ ಗುರುತು ಸಿಗುತ್ತಿರಲಿಲ್ಲ. ಬಾಡಿನ ಬೆಂಗಳೂರಿಗೆ ತೆಗೆದುಕೊಂಡು ಹೋದರು. ಅಷ್ಟೇ. ಮತ್ತೆ ನಾನು ಒಂಟಿಯಾದೆ. ಮತ್ತೆ ಆ ಶ್ರೀನಿವಾಸ ನನ್ನ ಬಳಿ ಬಂದು, ಮತ್ತೆ ಇದೇ ಕಿತಾಪತಿ ಮಾಡಿದರೆ ನಿನ್ನ ಸಾರಿಗೆ ಆದ ಗತಿಯೇ ನಿನಗೂ ಮತ್ತೆ ಮುಂದೆ ಬರುವ ಆಫೀಸರ್ಗೂ ಇದೇ ಗತಿ ಎಂದು ನನಗೆ ಆವಾಜ್ ಹಾಕಿ ಹೋದ. ನಾನು ಮತ್ತಷ್ಟು ಕಲ್ಲಾದೆ. ಅದಕ್ಕಾಗಿಯೇ ನಿಮ್ಮ ಬಳಿಯೂ ಅಷ್ಟೇ ಕಠಿಣವಾಗಿ ವರ್ತಿಸುತ್ತಿದ್ದೆ ಗೌರವ್ ಸಾರ್ ಎಂದು ಬಿಕ್ಕಿ ಬಿಕ್ಕಿ ಅತ್ತ. ಕಠಿಣವಾಗಿ ಕಾಣಿಸುವ ರಂಗಣ್ಣನ ಮನಸ್ಸಿನಲ್ಲಿ ಇಷ್ಟೊಂದು ನೋವಿರುವುದನ್ನು ತಿಳಿದು ಈಶ್ವರ್ ಮತ್ತು ಗೌರವ್ ತುಂಬಾ ನೊಂದುಕೊಂಡರು. ರಂಗಣ್ಣನ ಬಗ್ಗೆ ತಪ್ಪಾಗಿ ತಿಳಿದಿದ್ದಕ್ಕೆ ಗೌರವ್ ಅವನಲ್ಲಿ ಕ್ಷಮೆ ಕೇಳಿ ಈಶ್ವರಿಗೆ ಥ್ಯಾಂಕ್ ಯು ಎಂದ. ಈಶ್ವರ್, ಎದುರಬೇಡಿ ರಂಗಣ್ಣ, ನಾವೆಲ್ಲ ಇದ್ದೇವೆ. ಆ ಸಾಕ್ಷಿ ಇರೋ ಫೈಲ್ ಏನಾಯ್ತು? ರಂಗಣ್ಣ, ಇನ್ನೆಲ್ಲಿ ಅದು? ಅದನ್ನ ಆ ಪಾಪಿಗಳು ನಾಶ ಮಾಡಿರುತ್ತಾರೆ. ವಿಜಯ್ ಸಾರ್ ಬದುಕಿದ್ದರೆ ಆ ಸತ್ಯ ತಿಳಿಯುತ್ತಿತ್ತು ಎಂದು ವಿಷಾದ ವ್ಯಕ್ತಪಡಿಸಿದ. ಸರಿ, ಕತ್ತಲಾಗುತ್ತಿದೆ, ಬನ್ನಿ, ನಿಮ್ಮನ್ನು ಮನೆಗೆ ಬಿಟ್ಟು ನಾವು ಕ್ವಾರ್ಟರ್ಸ್ಗೆ ಹೋಗುತ್ತೇವೆ ಎಂದು ಎಲ್ಲರೂ ಜೀಪ್ ಹತ್ತಿ ಮನೆಗೆ ವಾಪಸ್ಸಾದರು. ರಂಗಣ್ಣನನ್ನು ಸಮಾಧಾನಿಸಿ ಮನೆಗೆ ಕಳುಹಿಸಿ ಈಶ್ವರ್ ಮತ್ತು ಗೌರವ್ ಮನೆಗೆ ತಮ್ಮ ಕ್ವಾರ್ಟರ್ಸ್ಗೆ ಬಂದರು. ಅರ್ಧ ಸತ್ಯ ತಿಳಿದು ಅವರ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಉದ್ಭವಿಸಿದವು. ಸುರೇಶ್, ಜಗನ್ ಮತ್ತು ಪ್ರಸಾದ್ಗೆ ಇದರ ಬಗ್ಗೆ ಹೇಳುತ್ತಿದ್ದಾಗ ಅದು ಕಿಶನ್ನ ಕಿವಿಗೆ ಬಿತ್ತು. ಅವನು ತುಂಬಾ ಕೋಪದಿಂದ, ಈಶು, ಜಗ್ಗು, ಎಲ್ಲ ನೀವೇ ಡಿಸೈಡ್ ಮಾಡುತ್ತೀರಾ, ನಮ್ಗೇನು ಹೇಳಲ್ಲ ಅಲ್ವಾ? ಇಷ್ಟೆಲ್ಲ ಆದ್ರೂ ನಾನು ನಿಮ್ಮನ್ನ ಹೇಗೆ ನಂಬಲಿ ಎಂದು ಅಲ್ಲಿಂದ ಹೊರಗಡೆ ಬಂದ. ಅವನನ್ನ ಸಮಾಧಾನಿಸಲು ಈಶ್ವರ್ ಅವನ ಹಿಂದೆ ಹೋದ. ಈಶ್ವರ್, ಇಲ್ಲು ಕಿಶನ್, ನಾನು ಹೇಳೋದು ಕೇಳು, ನನಗೆ ಸತ್ಯ ಇವಾಗ್ಲೇ ತಿಳಿದದ್ದು ಎಂದು ಅವನನ್ನ ತಡೆದು ನಿಲ್ಲಿಸಿದ. ಕಿಶನ್, ಸಾಕು, ನಾನು ಕೂಡ ನನ್ನ ಕೈಲಾದ ಸಹಾಯ ಮಾಡುತ್ತಿದ್ದೆ. ಆದ್ರೆ ನೀನು ಜಗನ್ ಒಬ್ಬರಿಗೆ ಎಲ್ಲವನ್ನ ಹೇಳಿದ್ದೀಯ. ಯಾಕೆ ಹೀಗೆ ಮಾಡಿದೆ? ಅಭಯ್ ಮತ್ತು ನಾನು ನಿನಗೆ ಲೆಕ್ಕಕ್ಕೆ ಇಲ್ವಾ ಎಂದು ಅವನ ಮೇಲೆ ರೇಗಿದ. ಈಶ್ವರ್, ಕಾಮ್ ಡೌನ್ ಕಿಶನ್, ಹೇಳುದನ್ನ ಸರಿಯಾಗಿ ಕೇಳು. ನಾವು ಎಲ್ಲರೂ ಸೇರಿ ಮಾಡುವ ಕೆಲಸ ತುಂಬಾನೇ ಇದೆ. ನಾನೇ ನಿನ್ಗೆ ಹೇಳೋಣ ಅಂತಿದ್ದೆ. ಆದ್ರೆ ನೀನು ಅಭಯ್ ಇಬ್ಬರು ಈ ವಿಷಯಕ್ಕೆ ಕಿತ್ತಾಡಿ ಎಲ್ಲದನ್ನು ಬೇರೆಯವರಿಗೆ ತಿಳಿಯುವಂತೆ ಮಾಡುತ್ತೀರಾ. ಹಾಗಾಗಿ ಹೇಳಲಿಲ್ಲ. ಸರಿ, ಈಗ ಹೇಳುತ್ತೀನಿ ಕೇಳು ಎಂದು ಮೊದಲಿನಿಂದ ಎಲ್ಲವನ್ನ ಹೇಳಿದ. ಹಾಗೆ ಇದನ್ನ ಅಭಯ್ಗೂ ಹೇಳು. ನಾಳೆ ನಮ್ಮ ಜೊತೆ ಸೌಮ್ಯ ಮತ್ತು ಚಿತ್ರಾನು ಬರುತ್ತಿದ್ದಾರೆ ಕಾಡಿಗೆ. ನೀನು ಅವರೊಂದಿಗೆ ನಾನು ಹೇಳಿದಂತೆ ನಡೆದುಕೋ ಸಾಕು ಎಂದ. ಕಿಶನ್, ಸಾರಿ ಕಣೋ, ನಿನ್ನ ಮೇಲೆ ರೇಗಿದ್ದಕ್ಕೆ. ನೀನು ನನ್ನನ್ನು ಬಿಟ್ಟು ಇಬ್ಬರೇ ಜೊತೆಯಾಗಿ ಡಿಟೆಕ್ಟಿವ್ ಆಗಿದ್ದಕ್ಕೆ ಕೋಪ ಬಂತು. ಈಗ ನೀನು ಹೇಳಿದ ಹಾಗೆ ಕೇಳೋದು. ನನ್ನ ಕೆಲಸ ನೋಡು ಹೇಗೆ ಮಾಡುತ್ತೀನಿ ಅಂತ ಕಾಲರ್ ಮೇಲೆ ಮಾಡಿದ. ಅಂತೂ ಇವನನ್ನ ಸಮಾಧಾನ ಮಾಡಿದೆ ಅಂತ ಈಶ್ವರ್ ಕಿಶನ್ನನ್ನ ಕರೆದುಕೊಂಡು ಗೌರವ್ ಬಳಿ ಹೋದ. ಸುರೇಶ್ ಹಿಡನ್ ಕ್ಯಾಮೆರಾ ಮಾನಿಟರಿಂಗ್ ಮಾಡೋ ಬೇಕಾದ್ರೆ ಗಮನಿಸಿದ ಚಲನಾವಲವನ್ನ ಗೌರವ್ಗೆ ಹೇಳಿದ. ಐ ಥಿಂಕ್ ಆ ಗುಹೆ ಒಳಗೆ ಯಾರನ್ನೋ ಬಂದಿ ಮಾಡಿರುವ ಹಾಗೆ ಕಾಣುತ್ತದೆ. ಬೆಳಿಗ್ಗೆ ಮತ್ತು ಸಂಜೆ ಒಬ್ಬ ದಾಂಡಿಗ ಕೈಯಲ್ಲಿ ಊಟದ ತಟ್ಟೆಯೊಂದಿಗೆ ಒಳ ಹೋಗಿ ಬಂದ ನೋಡಿ ಸರ್ ಎಂದು ಅವನು ಸೇವ್ ಮಾಡಿದ್ದ ವಿಡಿಯೋ ತೋರಿಸಿದ. ಗೌರವ್, ಇನ್ನು ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ. ನಾವು ಆ ಜಾಗವನ್ನ ರೈಡ್ ಮಾಡ್ಲೇಬೇಕು. ಇದಕ್ಕೆ ಬೇಕಾದ ಪ್ರೊಸೀಜರ್ ರೆಡಿ ಮಾಡಿ ಹೈಯರ್ ಆಫೀಸರ್ಗೆ ಕನ್ಫರ್ಮ್ ಮಾಡು ಎಂದು ಪ್ರಸಾದ್ಗೆ ಹೇಳಿದ. ಪ್ರಸಾದ್, ಸರ್, ಆ ಪ್ರೊಸೀಜರ್ ಮುಗಿದು ಸರ್ಚಿಂಗ್ ಆರ್ಡರ್ ಬರೋದಕ್ಕೆ ಏನಿಲ್ಲ ಅಂದ್ರೂ 2-3 ದಿನ ಬೇಕು. ಯಾಕಂದ್ರೆ ಫಾರೆಸ್ಟ್ ಸರ್ಚಿಂಗ್ ಅಲ್ವಾ, ಹಾಗಾಗಿ ಅಲ್ಲಿಯವರೆಗೂ ಈ ವಿಷಯ ಲೀಕ್ ಆಗದಂತೆ ನೋಡಿಕೋಬೇಕು ಎಂದು ಹೇಳಿದ. ಗೌರವ್ ಈಶ್ವರ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲರನ್ನ ಕರೆದು, ನೋಡಿ, ನೀವು ನಿಮ್ಮ ಕೆಲಸ ಮುಗಿದಿದ್ದರೆ ಹೊರಡಿ, ಸುಮ್ಮನೆ ನಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ನಿಮ್ಗೆ ತೊಂದರೆ ಮಾಡಿಕೋಬೇಡಿ ಎಂದನು. ಅವನು ಎಷ್ಟೇ ಹೇಳಿದರೂ ಯಾರೂ ಕೇಳಲೇ ಇಲ್ಲ. ನಾವು ನಿಮ್ಮ ಜೊತೆಗೆ ಇರುತ್ತೇವೆ, ನಮ್ಮ ಕೈಲಾದ ಸಹಾಯ ಮಾಡುತ್ತೇವೆ ಎಂದು ಹಠ ಮಾಡಿದರು. ಸರಿ ಆಯ್ತು, ಆದ್ರೆ ನನಗೆ ತಿಳಿಯದಂತೆ ಯಾವ ಸ್ಟೆಪ್ ಕೂಡ ಇಡಬಾರದು. ಇಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗೋಣ ಎಂದು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಮಲಗಳು ಹೇಳಿ ಹೋದ ಗೌರವ್. ಅವರು ಹೋದ ನಂತರ ಈಶ್ವರ್, ಕಿಶನ್, ಜಗನ್ ಎಲ್ಲರೂ ಸೇರಿ ಅಭಯ್ರಿಗೆ ಎಲ್ಲವನ್ನ ತಿಳಿಸಿ ಹೇಳಿ, ನಾಳೆ ಚಿತ್ರ ಮತ್ತು ಸೌಮ್ಯರಿಂದ ಆದಷ್ಟು ಶ್ರೀನಿವಾಸರ ಬಗ್ಗೆ ತಿಳಿಯೋದಕ್ಕೆ ಟ್ರೈ ಮಾಡೋಣ. ಆದ್ರೆ ಇದರ ಬಗ್ಗೆ ಅವರಿಬ್ಬರಿಗೂ ಯಾವುದೇ ಅನುಮಾನ ಬರದಂತೆ ನಡೆದುಕೋಬೇಕು ಎಲ್ಲರೂ ಎಂದು ತೀರ್ಮಾನ ತೆಗೆದುಕೊಂಡರು.
ಮಾರನೇ ದಿನ ಅಂದುಕೊಂಡಂತೆ ಅವರ ಜೊತೆ ಕೆಂಚ, ಸೌಮ್ಯ ಮತ್ತು ಚಿತ್ರನನ್ನ ಕರೆದುಕೊಂಡು ಅವರ ಪ್ಲಾಂಟ್ ರಿಸರ್ಚ್ ನಡೆಸುತ್ತಿದ್ದ ಜಾಗಕ್ಕೆ ಹೋದರು. ಸೌಮ್ಯ ಮತ್ತು ಚಿತ್ರಳಿಗೂ ಅವರೆಲ್ಲರ ಕಂಪನಿ ಇಷ್ಟವಾಯಿತು. ಸ್ವಲ್ಪ ಸಮಯದಲ್ಲಿ ಅವರೊಂದಿಗೆ ಬೆರೆತರು. ಸೌಮ್ಯ, ನೀವು ರಿಸರ್ಚ್ ಮಾಡುತ್ತಿರುವುದನ್ನು ನೋಡಿದ್ರೆ ಮುಂದೆ ಎಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗುತ್ತೀರಾ ಬಿಡ್ರಪ್ಪ ಎಂದು ಅವರ ಕಾಲೆಳೆದಳು. ಕೆಚ್ಚ, ಅಕ್ಕ ಅದೇನು ಸೈಂಟಿಸ್ಟ್? ಅದೇ ಅಲ್ಲ, ಹಾಗಾದ್ರೇನು ಎಂದ. ಸೌಮ್ಯ ನಗುತ್ತಾ, ಸೈಂಟಿಸ್ಟ್ ಅಲ್ವೋ, ಸೈಂಟಿಸ್ಟ್ ಅಂದ್ರೆ ವಿಜ್ಞಾನಿ ಅಂತ. ಅವರು ಹೇಗಿರುತ್ತಾರೆ ಅಂದ್ರೆ ಕಣ್ಣಿಗೆ ದೊಡ್ಡದಾದ ಕನ್ನಡಕ, ಮುಖದಲ್ಲಿ ಸಣ್ಣದಾದ ಗಡ್ಡ, ಹಾಗೆ ಕೆದರಿದ ಕೂದಲು. ಯಾಕಂದ್ರೆ ರಿಸರ್ಚ್ ಮಾಡುತ್ತಾ ಅವರಿಗೆ ತಲೆ ಬಾಚಿಕೊಳ್ಳೋಕು ಟೈಮ್ ಇರಲ್ಲ ಗೊತ್ತ ಕೆಚ್ಚ, ಪಾಪ ಅಂದು ಜೋರಾಗಿ ನಗತೊಡಗಿದಳು. ಕೆಚ್ಚ, ಅದೇ ಅಕ್ಕ, ನಮ್ಮೂರಾಗೆ ಇದ್ದೆ ಒಬ್ಬ ಅಜ್ಜ ಬಂದಿದ್ದಲ್ಲ ನಾವು ಚಿಕ್ಕವರಿದ್ದಾಗ, ಏನೇನೋ ಹೇಳುತ್ತಿದ್ದ ಅಂತ. ಅವರಿಗೆ ಕೆಲವರು ವಿಜ್ಞಾನಿ ಅಂದರೆ ಮತ್ತೆ ಕೆಲವರು ಹುಚ್ಚ ಅಂತಿದ್ರಲ್ಲ ಅವನ. ಹಾಗಾದ್ರೆ ಈಶನ್ನ, ಜಗ್ಗನ್ನ, ಕಿಶನ್ನ ಹಾಗೂ ಅಭಿಯನ್ನ ಎಲ್ಲರೂ ಅವನ ತರಾನೇ ಆಗುತ್ತೀರಾ ಬಿಡ್ರನ್ನು ಎಂದು ಅನ್ನುತ್ತಿರುವಾಗ್ಲೇ ಈಶ್ವರ್, ಎಪ್ಪೋ ಸೈಂಟಿಸ್ಟ್ ಅಂದ್ರೆ ಈ ರೀತಿ ಕಲ್ಪನೆನಾ? ನಾವು ಬಂದಿರೋದೇನು ವಿಜ್ಞಾನಿಗಳು ಆಗೋಕೆ, ಆದ್ರೆ ಹೀಗೆ ನಿಮ್ಮ ಜೊತೆ ರಿಸರ್ಚ್ ಮಾಡಿದ್ರೆ ಹುಚ್ಚರಾಗೋದು ಗ್ಯಾರಂಟಿ. ಸುಮ್ಮನೆ ನಡೀರಿ ಎಂದ. ಎಲ್ಲರೂ ಜೋರಾಗಿ ನಕ್ಕು ಮುಂದೆ ಸಾಗಿದರು. ಹಾಗೆ ಅದ್ರ ಕೆಲಸವನ್ನೆಲ್ಲ ಮುಗಿಸಿ ಅರ್ಬೇರಿಯಂ ಬೋರ್ಡೋದಕ್ಕೆ ಕೆಲವೊಂದು ಪ್ಲಾಂಟ್ ಅನ್ನ ಕಲೆಕ್ಟ್ ಮಾಡಿದರು. ನಂತರ ಎಲ್ಲರೂ ಆ ಸಣ್ಣ ಜರಿ ಹತ್ತಿರ ಹೋದರು. ಅವರು ತಂದಿದ್ದ ತಿಂಡಿ ತಿಂದು ಕುಳಿತರು. ಸೌಮ್ಯ ಮತ್ತು ಚಿತ್ರ ತುಂಬಾ ಹೊತ್ತು ನೀರಿನಲ್ಲಿ ಆಟವಾಡುತ್ತಾ ಕುಳಿತರು. ಕಿಶನ್, ಏನು ಹುಡುಗಿರಪ್ಪ, ಹಳ್ಳಿ ಹುಡುಗಿರಾದ್ರೂ ಕಾಡು ನೀರು ನೋಡೇ ಇಲ್ಲ ಅನ್ನೋ ರೀತಿ ಆಡುತ್ತಿದ್ದೀರಾ. ಇನ್ನು ನಮ್ಮ ಸಿಟಿ ಹುಡುಗಿರನ್ನ ಕರೆದುಕೊಂಡು ಬಂದಿದ್ದರೆ ಅಷ್ಟೇ, ಇಲ್ಲೇ ಇರಬೇಕಾಗುತ್ತಿತ್ತು ಎಂದ. ಚಿತ್ರ, ನಿಮ್ಗೆ ಸಿಟಿಲಿ ಹುಡುಗಿರಿದ್ದಾರಾ ಎಂದಳು. ಕಿಶನ್ ಏನು ಅರ್ಥವಾಗದೆ ತಲೆ ಕೆರೆದುಕೊಂಡು, ಅಲ್ಲರಿ ಸಿಟಿಲಿ ಹುಡುಗಿರು ಇರಬಾರದ, ನೀವು ಏನು ಹೇಳುತ್ತಿದ್ದೀರಾ ಅದು ಎನ್ನುತ್ತಿರುವಾಗ್ಲೇ ಸೌಮ್ಯ, ಅಯ್ಯೋ ಅವಳು ಹಾಗೇನೆ, ಹೇಳೋದೊಂದು ಅವಳ ತಲೆಯಲ್ಲಿ ಇರೋದೊಂದು, ಅವಳ ಮಾತಿಗೆ ಜಾಸ್ತಿ ತಲೆಗೆಡಿಸಿಕೋಬೇಡಿ ಎಂದಳು. ಈಶ್ವರ್, ನೀವು ಇಲ್ಲೇ ಇದ್ದು ಇವನ್ನೆಲ್ಲ ನೋಡಿಲ್ಲವಾ ಎಂದ. ಚಿತ್ರ, ನಾವು ಚಿಕ್ಕವರಿದ್ದಾಗ ಶಾಲೆಗೆ ಹೋಗುವಾಗ ಎಲ್ಲ ಕಡೆ ಸುತ್ತುತ್ತಿದ್ದೆವು. ಆದ್ರೆ ದೊಡ್ಡವರಾದ ಮೇಲೆ ಅಪ್ಪ ಅಮ್ಮ ನಮ್ಮನ್ನ ಜಾಸ್ತಿ ಹೊರಗೆ ಬಿಟ್ಟಿಲ್ಲ. ಆದ್ರೆ ಸೌಮ್ಯರನ್ನ ಹೊರಗೆ ಕಳುಹಿಸಿ ಓದಿಸ್ತಿರುವುದೇ ದೊಡ್ಡ ವಿಷಯ. ಇವತ್ತು ಅಪ್ಪ ಮನೆಯಲ್ಲಿ ಇರೋದಿಲ್ಲ ಅಂತ ತಿಳಿದ ಮೇಲೆ ಅಮ್ಮನನ್ನ ಕಾಡಿಬೇಡಿ ಒಪ್ಪಿಸಿ ಕೆಚ್ಚರ ಸಹಾಯದಿಂದ ಬಂದಿದ್ದು. ಇಲ್ಲಿಗೆ ನಿಮ್ಮೊಂದಿಗೆ ಎಷ್ಟೋ ದಿನಗಳ ನಂತರ ನಾನು ಊರ ಹೊರಗೆ ಕಾಲಿಟ್ಟದ್ದು. ನನಗೆ ತುಂಬಾ ಖುಷಿಯಾಗುತ್ತಿದೆ ಎಂದು ಮತ್ತೆ ನೀರಿಗೆ ಇಳಿದಳು. ಜಗನ್, ಓ ಹೌದಾ, ಮನೇಲಿ ಅಷ್ಟೊಂದು ಸ್ಟ್ರಿಕ್ಟ್ ಇದೆಯಾ? ನಿಮ್ಮ ಅಪ್ಪಾಜಿಯವರು ಇವತ್ತು ಮನೇಲಿ ಇರೋದಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾರೆ ಎಂದ. ಸೌಮ್ಯ, ಅದು ಅಪ್ಪಾಜಿ ತಿಂಗಳಿಗೊಮ್ಮೆ ಬೆಂಗಳೂರಿಗೆ ಹೋಗುತ್ತಿರುತ್ತಾರೆ ಅವರ ಫ್ರೆಂಡ್ ನೋಡಲು. ಹಾಗೆ ಆ ಟೈಮ್ನಲ್ಲಿ ನಾನು ಹಾಸ್ಟೆಲ್ ನಲ್ಲಿ ಇದ್ದರೆ ನನ್ನನ್ನು ನೋಡಿ ಮಾತನಾಡಿಸಿಕೊಂಡು ಹೋಗುತ್ತಾರೆ. ಮತ್ತೆ ಅವರು ವಾಪಸ್ ಬರೋಕೆ 3-4 ದಿನ ಬೇಕಾಗುತ್ತೆ. ಅಲ್ಲಿಯವರೆಗೂ ನಾವು ನಿಮ್ಮ ಜೊತೆಗೆ ಕಾಡು ಎಲ್ಲ ಸುತ್ತೋಣ ಅಂತಿದ್ದೇವೆ. ಹೇಗಿದ್ದರೂ ನಿಮ್ಮ ಕೆಲಸ ಮುಗಿತಲ್ಲ, ಹೀಗೆ ಟ್ರಕ್ಕಿಂಗ್, ಪಿಕ್ನಿಕ್ ಅಂತ ಕಾಲ ಕಳೆಯೋಣ ಪ್ಲೀಸ್. ನಾನಾದ್ರೂ ಹೊರಗಡೆ ಹೋಗುತ್ತಿರುತ್ತೇನೆ, ಪಾಪ ಚಿತ್ರ ಎಲ್ಲೂ ಹೋಗಲ್ಲ ಎಂದಳು. ಕಿಶನ್, ಓಕೆ, ಅದಕ್ಕೆ ಯಾಕೆ ಅಷ್ಟೊಂದು ರಿಕ್ವೆಸ್ಟ್ ಮಾಡುತ್ತೀರಾ, ಸುತ್ತಾಡೋಣ ಬಿಡಿ, ಹೇಗಿದ್ದರೂ ನಮ್ಮ ಗೈಡ್ ಕೆಂಚ ಇದ್ದಾನಲ್ಲ ಎಂದು ತಮಾಷೆ ಮಾಡಿದರು. ಈಶ್ವರ್, ನಿಮ್ಮ ಬಿಸಿನೆಸ್ ಬೆಂಗಳೂರಿನಲ್ಲಿಯೂ ಇದೇ ಅಂದಂಗಾಯ್ತು ಎಂದ. ಸೌಮ್ಯ, ನೋಡಿ ಮಿಸ್ಟರ್ ಲಬ್ಬು, ನೀವು ಅಪ್ಪನ ಹಾಗೆ ಬಿಸಿನೆಸ್ ಅಂತ ಹೇಳಬೇಡಿ. ಯಾಕಂದ್ರೆ ಆ ಮಾತು ಕೇಳಿ ರೋಸಿ ಹೋಗಿದೆ. ಹಣ ಮಾಡೋದೇ ಜೀವನ ಅಂತ ತಿಳಿದಿದ್ದಾರೆ ಎಲ್ಲರೂ. ಅವರಿಗೆ ದುಡ್ಡೇ ಮುಖ್ಯ. ಮಕ್ಕಳ ಸಣ್ಣ ಪುಟ್ಟ ಆಸೆಗಳಿಗೆ ಅವರ ಘನತೆ, ಅಂತಸ್ತು ಅಡ್ಡ ಬರುತ್ತೆ. ಇದನ್ನೆಲ್ಲ ನೋಡುತ್ತಿದ್ದರೆ ಊರಿಗೆ ಬರೋದೇ ಬೇಡ ಅನಿಸುತ್ತೆ. ಆದ್ರೆ ಚಿತ್ರಗೋಸ್ಕರ ರಜಾ ಬಂದ ತಕ್ಷಣ ಬರುತ್ತೇನೆ ಎಂದಳು. ಅವಳು ಈಶ್ವರ್ನ ಲಬ್ಬು ಅಂದಿದ್ದಕ್ಕೆ ಎಲ್ಲರೂ ಜೋರಾಗಿ ನಕ್ಕರು. ಮೊದಲು ಈಶ್ವರ್ಗೆ ಕೋಪ ಬಂದರು. ಅವಳ ಮಾತಿನಿಂದ ಅವಳ ಅಪ್ಪನ ಹಣದ ದುರಾಸೆಗೆ ಇವರ ಸಣ್ಣ ಪುಟ್ಟ ಆಸೆಗಳು ಬರಸಿನಲ್ಲೇ ಉಳಿದಿವೆ. ಈ ಹುಡುಗಿಯರಿಗೆ ತಂದೆ ಕರ್ಮಕಾಂಡ ತಿಳಿದಿಲ್ಲ ಅಂತ ಗೊತ್ತಾಯ್ತು. ಈಶ್ವರ್, ಸರಿ ತಾಯಿ, ಇನ್ನು ಮೇಲೆ ಅಡ್ಡ ಹೆಸರೆಲ್ಲ ಕರಿಬೇಡ, ಈಶ್ವರನ್ನು ಸಾಕು ಎಂದ. ಜಗನ್, ಸರಿ ನಡೀರಿ, ಟೈಮ್ ಆಯ್ತು, ಹೋಗೋಣ. ಇವತ್ತೇ ಎಲ್ಲ ಡಾಟಾ ರೆಕಾರ್ಡಿಂಗ್ ಮುಗಿಸೋಣ. ಕಲೆಕ್ಟ್ ಮಾಡಿರೋ ಪ್ಲಾಂಟ್ನೆಲ್ಲ ಹರ್ಬೇರಿಯಂ ಮುಗಿಸಿ ಬಿಡೋಣ. ಅನಂತರ ಟ್ರಕ್ಕಿಂಗ್ ಹೋಗೋಕೆ ತೊಂದರೆಯಾಗಲ್ಲ ಎಂದ. ಅವನ ಮಾತಿಗೆ ಎಲ್ಲರೂ ಸರಿ ಎಂದು ಹೊರಟರು. ರಾತ್ರಿ ಸೌಮ್ಯ ಹೇಳಿದ ವಿಷಯವನ್ನ ಗೌರವ್ಗೆ ಹೇಳಿ ಅವರ ಕೆಲಸ ಮಾಡಲು ಹೊರಟರು ಈಶ್ವರ್ ಮತ್ತು ಅವನ ಗೆಳೆಯರು. ಗೌರವ್ ರಂಗನನ್ನ ಕರೆದು ಈ ವಿಷಯವಾಗಿ ಮಾತನಾಡಿದ. ರಂಗಣ್ಣ, ಹೌದು, ಆ ಶ್ರೀನಿವಾಸ ತಿಂಗಳಿಗೊಮ್ಮೆ ಅವನ ಫ್ರೆಂಡ್ ಮನೋಜ್ ಮನೆಗೆ ಹೋಗುತ್ತಿರುತ್ತಾರೆ. ಅವನೇ ಇದೆಲ್ಲದರ ಮಾಸ್ಟರ್ ಮೈಂಡ್. ಅಲ್ಲಿ ದೊಡ್ಡ ದೊಡ್ಡವರ ಜೊತೆ ಇವರ ಡೀಲಿಂಗ್.
ವಿಜಯ್ ಸರ್ ಇದ್ದರ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ದರು. ಅಲ್ಲದೆ ತನ್ನ ಮಕ್ಕಳು ಓದಿಗೆದ್ದು ಹೊರ ಹೋದರೆ, ಬೇರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬೇರೆ ಕಡೆ ಹೋದರೆ ಅವರನ್ನ ಮೋಸ ಮಾಡಲು ಕಷ್ಟವಾಗುತ್ತದೆ ಅಂತ ಚಿತ್ರನೂ ಓದಿಸದೆ ಮನೆಯಲ್ಲಿಟ್ಟ. ಆದ್ರೆ ಆ ಮನೋಜ್ ಮಗನಿಗೆ ಸೌಮ್ಯನನ್ನ ಮದುವೆ ಮಾಡಲು ಮತ್ತು ಶ್ರೀನಿವಾಸನ ಬಿಸ್ನೆಸ್ ನೋಡಿಕೊಳ್ಳೋಕೆ ಅವಳನ್ನ ಓದಿಸುತ್ತಿದ್ದಾನೆ. ಪಾಪ ಆ ಮಕ್ಕಳಿಗೆ ಇದಾವುದು ತಿಳಿಯದು. ಶ್ರೀನಿವಾಸನ ಹೆಂಡತಿ ಅವರಿಗೆ ಒಳ್ಳೆಯ ಸಂಸ್ಕಾರದಿಂದ ಬೆಳೆಸಿದ್ದಾರೆ. ಅವರೆಲ್ಲರ ಒಳ್ಳೆಯ ಗುಣಗಳಿಂದ ಇವರು ಮಾಡುತ್ತಿರುವ ದುಷ್ಕೃತ್ಯಗಳು ಊರಿನವರಿಗೆ ತಿಳಿದಿಲ್ಲ ಎಂದು ಹೇಳಿದ. ಗೌರವ್ ಇದೇ ಸರಿಯಾದ ಸಮಯ ಎಂದು ಕಾಡಿನೊಳಗೆ ನುಗ್ಗಿ ಬೇರೆ ಸ್ಪೆಷಲ್ ಆಫೀಸರ್ ಟೀಮ್ನೊಂದಿಗೆ ಆ ಗುಹೆ ಮೇಲೆ ರೈಡ್ ಮಾಡಿದ. ಅಲ್ಲಿ ಮಾರ ಸೇರಿದಂತೆ ಮತ್ತೆ 4 ಜನರನ್ನ ಅರೆಸ್ಟ್ ಮಾಡಿ ಆ ಟೀಮ್ ಜೊತೆ ಕಳುಹಿಸಿದ. ನೀಟಾ ಗುಹೆ ಚೆಕ್ ಮಾಡಿದಾಗ ಅವರು ಕಂಡಂತಹ ದೃಶ್ಯ ಮಾತ್ರ ಬಲು ರೋಚಕವಾಗಿತ್ತು. ಆ ಗುಹೆ ಒಳಗೊಂದು ಕಬ್ಬಿಣದ ಪಂಜರದ ಅದರದೊಳಗೆ ನಿತ್ರಾಣ ಸ್ಥಿತಿಯಲ್ಲಿ ಕುಸಿದಿದ್ದ ವ್ಯಕ್ತಿಯೊಬ್ಬ ಗುಹೆಯ ಕತ್ತಲಲ್ಲಿ ಗೌರವ್ನ ಟಾರ್ಚ್ ಬೆಳಕಿಗೆ ಕಾಣಿಸಿತು. ಹಾಗಾದ್ರೆ ಆ ವ್ಯಕ್ತಿ ಯಾರು? ನೋಡೋಣ ಮುಂದಿನ ಅಧ್ಯಾಯದಲ್ಲಿ. ಕತೆ ಮುಂದುವರಿಯುವುದು.